ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ನೋಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ. ಅಂದರೆ ವಿವಿಧ ಪೇಪರ್ಗಳಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕರೆಂಟ್ ಅಫೇರ್ಸ್ ಏನಿದೆ ಅದರ ಕುರಿತಾಗಿ ನಾವು ಇವತ್ತು ನೋಡ್ತೀವಿ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲಿಗೆ ಯಾವ ಯಾವ ಆರ್ಟಿಕಲ್ಗಳನ್ನು ನಾವು ನೋಡ್ತಾ ಇದ್ದೀವಿ ಅಂತ ನೋಡಿ, ತದನಂತರ ನಾವು ಆರ್ಟಿಕಲ್ಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಟಾಪಿಕ್ಗಳ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ರೇರ್ ಡಿಸೀಸಸ್ನ ಅವೇರ್ನೆಸ್ಗಾಗಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ರೇಸ್ ಫಾರ್ 7 ಅನ್ನುವಂಥ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ತದನಂತರ ಕರ್ನಾಟಕದ ರೆವೆನ್ಯೂ ಕೋರ್ಟ್ಗಳು ಏನಿದ್ದಾವೆ ಅಲ್ಲಿ ಆನ್ಲೈನ್ ಸ್ಕ್ರೂಟಿನಿಯನ್ನು ಮಾಡ್ತಿದ್ದಾರೆ. ಆನ್ಲೈನಲ್ಲಿ ಕರೆಕ್ಟಾಗಿ ಕೇಸಸ್ಗಳು ಡಿಸ್ಪೋಸ್ ಆಗ್ತಾ ಇದೆಯಾ, ಯಾವ ರೀತಿಯಾಗಿ ಕೇಸಸ್ಗಳು ನಡೀತಾ ಇದೆ, ಇವುಗಳನ್ನು ಚೆಕ್ ಮಾಡೋದಕ್ಕೆ ಒಂದು ಆನ್ಲೈನ್ ಸ್ಕ್ರೂಟಿನಿಯನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದರ ಬಗ್ಗೆ ನಾವು ನೋಡ್ತೀವಿ. ತದನಂತರ ಕರ್ನಾಟಕದಲ್ಲಿ ಸೂಸೈಡ್ ಹೆಚ್ಚುತ್ತಾ ಇರುವಂಥ ಕಾರಣ ಕೆಲವೊಂದು ಡೇಟಾ ಇದೆ. ಈ ಡೇಟಾ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ನೋಡ್ತೀವಿ. ತದನಂತರ ನಾವು ನೋಡುವಂಥದ್ದು ಪ್ರತಿಯೊಂದು ಕಾಲೇಜಲ್ಲೂ ಆ್ಯಂಟಿ ಡ್ರಗ್ಸ್ ಕಮಿಟಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ಒಂದು ನಿರ್ದೇಶನವನ್ನು ಸರ್ಕಾರ ನೀಡಿರುವಂಥದ್ದು, ಅದರ ಕುರಿತಾಗಿ ನೋಡ್ತೀವಿ. ಹಾಗೆಯೇ ಎಷ್ಟೋ ವರ್ಷಗಳ ಕಾಲದಿಂದ ಇದ್ದಂಥ ಒಂದು ಗೊಂದಲ ಏನಿತ್ತು ಅಂದರೆ, ಈಗ ಫಸ್ಟ್ ಸ್ಟ್ಯಾಂಡರ್ಡಾಗೆ ಜಾಯಿನ್ ಆಗಬೇಕು ಅಂತಂದರೆ ಎಷ್ಟು ವಯಸ್ಸಾಗಿರಬೇಕು ಅನ್ನುವಂಥ ಒಂದು ಗೊಂದಲ ಏನಿತ್ತು, ಆ ಒಂದು ಗೊಂದಲವನ್ನು ಈಗ ನಿವಾರಿಸಿ 6 ವರ್ಷ ವಯಸ್ಸಾಗಿರಬೇಕು ಅನ್ನುವಂಥ ಒಂದು ಏನಂತೀವಿ ನಿಯಮವನ್ನು ತಂದಿದ್ದಾರೆ. ಅದರ ಕುರಿತಾಗಿ ನೋಡ್ತೀವಿ. ತದನಂತರ ಕರ್ನಾಟಕ GST ಅನಾಲಿಟಿಕ್ಸ್ ಪೋರ್ಟಲನ್ನು ಸ್ಥಾಪಿಸಿರುವಂಥದ್ದು, ಅದರ ಕುರಿತಾಗಿ ನೋಡ್ತೀವಿ. ಇನ್ನು ಈ ಲಾಸ್ಟ್ 2 ಏನಿದೆ ಇದು ಬಂದು ನ್ಯಾಷನಲ್ ನ್ಯೂಸ್ ಆಗುತ್ತೆ, ನ್ಯಾಷನಲಿ ಇಂಪಾರ್ಟೆಂಟ್ ಇರುವಂಥ ನ್ಯೂಸ್ ಆಗಿರುತ್ತೆ. ಒಂದು ಡಿಫೆನ್ಸ್ ಮಿನಿಸ್ಟ್ರಿ ಅಥವಾ ರಕ್ಷಣಾ ಸಚಿವಾಲಯ ಏನಿದೆ ಅದು ಯಾವುದಾದ್ರು ಒಂದು ಬುಕ್ಕನ್ನು ಪಬ್ಲಿಷ್ ಮಾಡಬೇಕು. ಇಲ್ಲ ಅಂತಂದರೆ ಈ ಒಂದು ರಕ್ಷಣಾ ಒಂದು ಕ್ಷೇತ್ರದಲ್ಲಿ ವರ್ಕ್ ಮಾಡಿರುವಂಥವ್ರು ಯಾರಾದರೂ ಯಾವ ಒಂದು ವ್ಯಕ್ತಿ ಆದರೂ ಬುಕ್ಕನ್ನು ಪಬ್ಲಿಷ್ ಮಾಡಬೇಕು ಅಂದರೆ ಕೆಲವಷ್ಟು ರೂಲ್ಸನ್ನು ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯೋಚಿಸ್ತಾ ಇದೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ವಂದೇ ಮಾತರಂ ಏನು ನ್ಯಾಷನಲ್ ಸಾಂಗ್ ಏನಿದೆ ಇದಕ್ಕೆ ನ್ಯಾಷನಲ್ ಆ್ಯಂಥಮ್ಗೆ ಇರುವಂತಹ ಸಿಮಿಲರ್ ಸ್ಟೇಟಸನ್ನು ಕೊಡಬೇಕು. ಹಾಗೆಯೇ ಪ್ರತಿಯೊಂದು ಫಂಕ್ಷನಲ್ಲೂ ಕೂಡ ಏನು ನ್ಯಾಷನಲ್ ಆ್ಯಂಥಮನ್ನು ನಾವು ಆಡ್ತೀವಿ ಅದಕ್ಕೆ ಮುಂಚೆ ಈ ಒಂದು ವಂದೇ ಮಾತರಮನ್ನು ಹಾಡಬೇಕು ಅನ್ನುವಂಥ ಒಂದು ಹೊಸ ರೂಲ್ಸನ್ನು ತಂದಿದ್ದಾರೆ. ಸೊ ಅದರ ಕುರಿತಾಗಿ ಕೂಡ ನಾವು ಇವತ್ತು ನೋಡ್ತೀವಿ. ಸೊ ಈ ಲಾಸ್ಟ್ 2 ಏನಿದೆ ಇದೆರಡೂ ಬಂದು ನ್ಯಾಷನಲಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ನ್ಯೂಸ್ ಆಗಿರುತ್ತೆ. ಸೊ ಅದನ್ನು ಕೂಡ ಇವತ್ತು ನಾವು ನೋಡ್ತೀವಿ. ಈಗ ಮೊದಲನೇ ಆರ್ಟಿಕಲನ್ನು ನೋಡೋಣ. ರೇಸ್ ಫಾರ್ 7 ಆನ್ February 22 ಟು ಕ್ರಿಯೇಟ್ ಅವೇರ್ನೆಸ್ ಆನ್ ರೇರ್ ಡಿಸೀಸಸ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಫೆಬ್ರವರಿ 22ನೇ ತಾರೀಕು ಏನಿದೆ ಇದನ್ನು ನಾವು ಆ್ಯಕ್ಚುಲಾಗಿ ರೇರ್ ಡಿಸೀಸಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ? ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಫೆಬ್ರವರಿ 22 ನಾವು ರೇರ್ ಡಿಸೀಸಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಒಂದು ದಿನದಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಮ್ಯಾರಥಾನ್ ಥರ ಒಂದು ಇವೆಂಟನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಅದರ ಹೆಸರು ಬಂದು ರೇಸ್ ಫಾರ್ 7 ಅಂತ. ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡ್ತಾ ಇರೋದು ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸಸ್ ಇಂಡಿಯಾ, ಇದು ಆರ್ಗನೈಸ್ ಮಾಡ್ತಾ ಇರುವಂಥದ್ದು. ಓಕೆನಾ? ಇಷ್ಟು ಬೇಸಿಕ್. ಸೊ ಇದು ನ್ಯೂಸಲ್ಲಿರುವಂಥದ್ದು. ಈಗ ನಮಗೆ ಏನು ಬೇಕಾಗುತ್ತೆ ಅಂತಂದರೆ ಮೊದಲಿಗೆ ರೇರ್ ಡಿಸೀಸಸ್ ಅಂದರೆ ಏನು, ಅದಕ್ಕೆ ಕುರಿತಾಗಿರುವಂಥ ಡೇಟಾ ಬೇಕಾಗುತ್ತೆ. ಹಾಗೆ ಈ ಒಂದು ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸಸ್ ಏನಿದೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ. ಸೊ ಈ ಒಂದು ರೇಸ್ ಫಾರ್ 7 ಏನಿದೆ ಇದು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇರುವಂಥ, ಸೆಲೆಬ್ರೇಟ್ ಮಾಡಿಕೊಂಡು ಅಥವಾ ಒಂದು ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಇವೆಂಟ್ ಆಗಿರುತ್ತೆ. ಮತ್ತು ಇದನ್ನು ಯಾಕೆ ಆರ್ಗನೈಸ್ ಮಾಡ್ತಾರೆ ಅಂತ ಅಂದರೆ ಅಪರೂಪದ ರೋಗಗಳು ಇರ್ತವೆ ಅದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಆರಂಭಿಸಲಾಗಿರುವಂಥ ಒಂದು ಸಾಮಾಜಿಕ ಅಭಿಯಾನ ಅಂತ ಹೇಳ್ಬೋದು. ಸೊ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಏನಕ್ಕೆ ವಿತ್ ರೆಸ್ಪೆಕ್ಟ್ ಟು ಅವೇರ್ನೆಸ್ ಅಬೌಟ್ ಏನನ್ನ ರೇರ್ ಡಿಸೀಸಸ್, ಅಪರೂಪದ ಕಾಯಿಲೆಗಳು ಏನಿರ್ತವೆ ಆ ಕಾಯಿಲೆಗಳ ಕುರಿತಾಗಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಲು ಕ್ರಿಯೇಟ್ ಮಾಡಿರ್ತಕ್ಕಂಥ ಅಥವಾ ಆರಂಭಿಸಲಾಗಿರುವಂಥ ಒಂದು ಸಾಮಾಜಿಕ ಅಭಿಯಾನ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನೇನಿರುತ್ತೆ ಅಂದರೆ ಒಂದು ರನ್ ಇರುತ್ತೆ, ಅಂದರೆ ಓಟ ಇರುತ್ತೆ, ಸೈಕ್ಲಿಂಗ್ ಇರುತ್ತೆ, ವಾಕಥಾನ್ ಇರುತ್ತೆ, ಪಬ್ಲಿಕ್ ಕಾರ್ಯಕ್ರಮಗಳು ಇರ್ತವೆ. ಇವೆಲ್ಲದರ ಮುಖಾಂತರ ಜನರಲ್ಲಿ ಒಂದು ಅರಿವನ್ನು ಮೂಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಇಲ್ಲಿ 7 ಅಂತ ಹೇಳಿದ್ದಾರೆ. 7 ಅಂದರೆ ಏನು ಅಂತಂದರೆ ಸುಮಾರು 7,000ಕ್ಕೂ ಅಧಿಕವಾದ ಒಂದು ರೇರ್ ಡಿಸೀಸಸ್ ಬಗ್ಗೆ ಇದು ಸೂಚಿಸುತ್ತೆ. ಸೊ 7 ಅಂತಂದರೆ 7,000ಕ್ಕೂ ಅಧಿಕವಾದ ರೇರ್ ಡಿಸೀಸಸ್ಗಳು, ಅಪರೂಪದ ಕಾಯಿಲೆಗಳು ಪ್ರಪಂಚದಲ್ಲಿ ಇದೆ ಅನ್ನುವಂಥ ಕುರಿತಾಗಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು 7 ಹಾಕಿರುವಂಥದ್ದು. ಇನ್ನು ಭಾರತದಲ್ಲಿ ನಾವು ನೋಡಿದ್ರೆ ಸುಮಾರು 7ರಿಂದ 8 ಕೋಟಿ ಜನರು ಈ ಒಂದು ರೇರ್ ಡಿಸೀಸಸ್ ಇಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಅಪರೂಪದ ರೋಗಗಳಿಂದ ಬಳಲ್ತಾ ಇದ್ದಾರೆ ಸುಮಾರು 7ರಿಂದ 8 ಕೋಟಿ ಜನ ಭಾರತದಲ್ಲಿ ಅನ್ನುವಂಥದ್ದು.
ಆದರೆ ಪ್ರಾಬ್ಲಮ್ ಏನು ಅಂತಂದರೆ ಅದರಲ್ಲಿ ಜಾಗೃತಿಯ ಕೊರತೆ ಇದೆ. ತದನಂತರ ಚಿಕಿತ್ಸೆ ಏನಿದೆ, ಈ ಒಂದು ಅಪರೂಪದ ಕಾಯಿಲೆಗಳಿಗೆ ಚಿಕಿತ್ಸೆಗಳು ಕೂಡ ದುಬಾರಿಯಾಗಿರುತ್ತೆ. ಪ್ಲಸ್ ತಜ್ಞ ವೈದ್ಯರು ಬೇಕಾಗುತ್ತೆ. ಅದರ ಒಂದು ಕೊರತೆ ಕೂಡ ನಾವು ಭಾರತದಲ್ಲಿ ನೋಡ್ಬೋದಾಗತ್ತೆ. ಸೊ ಇವುಗಳಿಂದ ಏನಾಗ್ತಾ ಇದೆ, ಈ ಸಮಸ್ಯೆ ಮತ್ತಷ್ಟು ಏನಾಗ್ತಿದೆ, ಗಂಭೀರವಾಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಪಾಲಿಸಿಗಳ ಬಗ್ಗೆ ನಾವು ನೋಡಕ್ ಹೋದ್ರೆ, ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ 2021 ಈ ಒಂದು ಕಾಯ್ದೆಯನ್ನು ತಂದಿರುವಂಥದ್ದು, ಅದೊಂದು ಪಾಲಿಸಿಯನ್ನು ತಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನೋಡಿದಾಗ ಇದು ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡುತ್ತೆ, ಒಂದು ಹಣಕಾಸು ಸಹಾಯವನ್ನು ಕೊಡುತ್ತೆ. ಎಲ್ಲಿವರೆಗೂ? ಅಪ್ ಟು 50 lakhs. ಯಾವುದಕ್ಕೆ? ಕೆಲವಷ್ಟು ಟ್ರೀಟ್ ಮಾಡಬಹುದಾದಂಥ ರೇರ್ ಡಿಸೀಸಸ್ಗಳೇನಿರುತ್ತೆ, ಈಗ ಕೆಲವಷ್ಟು ಅಪರೂಪದ ಕಾಯಿಲೆಗಳೇನಿರ್ತವೆ ಇವುಗಳನ್ನ ಟ್ರೀಟ್ ಮಾಡ್ಬೋದಾಗಿರುತ್ತೆ, ಅವುಗಳನ್ನ ಏನಾದರೂ ಹೋಗಲಾಡಿಸ್ಬೋದು ಅಥವಾ ನಿವಾರಿಸ್ಬೋದಾಗಿರುತ್ತೆ. ಅಂತಹ ಒಂದು ಕಾಯಿಲೆಗಳಿಗೆ ಸುಮಾರು 50 ಲಕ್ಷದವರೆಗೂ ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತೀವಿ ಅಂತ ಹೇಳಿರೋದು. ಇದರಲ್ಲಿ 3 ಕ್ಯಾಟಗರಿಯಾಗಿ ಡಿಸೀಸಸ್ಗಳನ್ನು ಡಿವೈಡ್ ಮಾಡ್ತಾರೆ. ಮೊದಲನೇದಾಗಿ ನೋಡಿದಾಗ ಒನ್ ಟೈಮ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಇರ್ಬೋದು, ಎರಡನೇದಾಗಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟು ಬಟ್ ಲೋವರ್ ಕಾಸ್ಟ್ ಇದ್ದಾಗ, ಮತ್ತು ಮೂರನೇದಾಗಿ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ವಿತ್ ಹೈ ಕಾಸ್ಟ್ ಇರೋವಾಗ. ಇಂಥ ಒಂದು ಇದರಲ್ಲಿ ಗೌರ್ಮೆಂಟ್ ಸಪೋರ್ಟ್ ಏನಿರುತ್ತೆ ಅದು ಲಿಮಿಟೆಡ್ ಆಗಿರುತ್ತೆ. ಯಾಕೆಂತಂದರೆ ದೀರ್ಘಕಾಲದಲ್ಲಿ ಪ್ಲಸ್ ಹೆವಿಯ ಕಾಸ್ಟ್ ಇದೆ ಅಂತಂದರೆ ಅದು ಆ ವೆಚ್ಚ ಸರ್ಕಾರ ಭರಿಸೋದಕ್ಕೆ ಕಷ್ಟ ಆಗುತ್ತೆ. ಯಾಕೆಂದರೆ ಸರ್ಕಾರಕ್ಕೆ ಇತರೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಇರುವಂಥ ಕಾರಣ ಏನಾಗುತ್ತೆ, ಇಲ್ಲಿ ಗೌರ್ಮೆಂಟ್ ಸಪೋರ್ಟ್ ಲಿಮಿಟೆಡ್ ಆಗಿರುತ್ತೆ. ಇಲ್ಲಿ ನಾವು ಪ್ರೈವೇಟ್ ಇದಕ್ಕೆ ಹೋಗಬೇಕು, ಇಲ್ಲ ಅಂತಂದರೆ NGOಗಳ ಮೊರೆ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಸೊ 3 ಕ್ಯಾಟಗರಿಯಾಗಿ ಡಿಸೀಸಸ್ಗಳನ್ನು ಈ ಒಂದು NPRD ಡಿವೈಡ್ ಮಾಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ನಾನು ಹೇಳಿದೆ, ಈ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಯಾರು ಕೊಡ್ತಾರೆ? ಕೇಂದ್ರ ಸರ್ಕಾರ ಕೊಡುವಂಥದ್ದು. ಸೆಂಟ್ರಲ್ ಗೌರ್ಮೆಂಟು ಈ ಒಂದು ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತಾರೆ. ಸೊ ಇಷ್ಟು ನಮಗೆ ಬೇಸಿಕ್ NPRD ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಇನ್ನು ನಮಗೆ ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂದರೆ, ಈ ಒಂದು ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸಸ್ ಇಂಡಿಯಾ ಏನಿದೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಸೊ ಈಗ ಅದನ್ನು ನೋಡೋಣ. ಮೊದಲನೇದಾಗಿ ORDI ಅಂದರೆ ಆರ್ಗನೈಸೇಷನ್ ಫಾರ್ ರೇರ್ ಡಿಸೀಸಸ್ ಇಂಡಿಯಾ ಅನ್ನುವಂಥದ್ದು. ಇದು ಸ್ಥಾಪನೆ ಆಗಿರೋದು 2014 ಸ್ಥಾಪನೆ ಆಗಿದೆ. ಆ್ಯಂಡ್ ಇದು ಬಂದು ಇಟ್ ಇಸ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಒಂದು ಲಾಭರಹಿತವಾದ ಒಂದು ಏನಂತೀವಿ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಆ್ಯಂಡ್ ಪ್ಲಸ್ ಏನು ಅಂತಂದರೆ ಇದು ರೋಗಿ ಆಧಾರಿತ ಸಂಸ್ಥೆ ಅಂತಂದರೆ ಪೇಷಂಟ್ ಬೇಸ್ಡ್ ಅನ್ನೋದು ಒಂದು ಆರ್ಗನೈಸೇಷನ್ ಅಂತ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ಹಾಗೆ ಪೇಷಂಟ್ ಬೇಸ್ಡ್ ಆರ್ಗನೈಸೇಷನ್ ಅಂತ. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ಇರುವುದು ಬೆಂಗಳೂರಲ್ಲಿ ಇರುವಂಥದ್ದು, ಕೇಂದ್ರ ಕಚೇರಿ ಇರೋದು ಬೆಂಗಳೂರಿನಲ್ಲಿ. ಆ್ಯಂಡ್ ಇದು ಮುಖ್ಯವಾಗಿ ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡುತ್ತೆ, ಹೆಸರೇ ಹೇಳುವ ಹಾಗೆ ಅದು ಅಪರೂಪದ ರೋಗಗಳು ಏನಿರ್ತವೆ ಅದರ ಮೇಲೆ ಇದು ಕಾನ್ಸಂಟ್ರೇಟ್ ಮಾಡೋದು. ಮತ್ತು ಇದರ ಮುಖ್ಯವಾದ ಆಬ್ಜೆಕ್ಟಿವ್ಸ್ ಅಥವಾ ಮ್ಯಾಂಡೇಟ್ ಇರ್ಬೋದು, ಇಲ್ಲ ಉದ್ದೇಶಗಳು ಏನು ಅಂತ ನಾವು ನೋಡೋಕೆ ಹೋದರೆ, ಒಂದು ಜನರಲ್ಲಿ ಒಂದು ರೇರ್ ಡಿಸೀಸಸ್ಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು ಅಥವಾ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು. ಎರಡನೇದಾಗಿ ನೋಡಿದಾಗ ಈ ಒಂದು ರೋಗಿಗಳ ಕುಟುಂಬಗಳು ಏನಿರ್ತದೆ, ಫ್ಯಾಮಿಲೀಸ್ ಆಫ್ ಪೇಷಂಟ್ ಏನಿರ್ತದೆ, ಆ ಒಂದು ಫ್ಯಾಮಿಲಿಗಳಿಗೆ ಬೆಂಬಲವನ್ನು ನೀಡುವಂಥದ್ದು, ಒಂದು ಸಪೋರ್ಟನ್ನು ನೀಡುವಂಥ ಕೆಲಸವನ್ನು ಈ ಒಂದು ORDI ಮಾಡುತ್ತೆ ಅನ್ನುವಂಥದ್ದು. ತದನಂತರ ನೋಡಿದ್ರೆ, ಈಗ ಸರ್ಕಾರಿ ನೀತಿಗಳು ಏನಾದರೂ ರಚಿಸ್ತಾ ಇದ್ದಾರೆ ವಿತ್ ರೆಸ್ಪೆಕ್ಟ್ ಟು ರೇರ್ ಡಿಸೀಸ್, ಅಪರೂಪದ ರೋಗಗಳಿಗೆ ಅಂತ ಅಂದಾಗ ಅಂಥ ಒಂದು ಸಮಯದಲ್ಲಿ ಇದು ಸಲಹೆಯನ್ನು ಕೊಡುತ್ತೆ. ಸೊ ಇದು ಸಲಹೆಯನ್ನು ಕೊಡೋದಿರ್ಬೋದು, ವಕಾಲತ್ತನ್ನು ಮಾಡೋದಿರ್ಬೋದು, ಕೊಡುತ್ತೆ. ಯಾವುದು? ಇದು ORDI ಅನ್ನುವಂಥದ್ದು. ತದನಂತರ ರಿಸರ್ಚ್ ಆ್ಯಂಡ್ ಡೇಟಾದ ಸಂಗ್ರಹಣೆ ಕೂಡ ಇದು ಮಾಡುತ್ತೆ. ಸೊ ಇಷ್ಟು ನಮಗೆ ಆ್ಯಕ್ಚುಲ್ ಆಗಿ ಈ ಒಂದು ORDI ಬಗ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಯಾವಾಗ ಸ್ಥಾಪಿತವಾಗಿದೆ, ಯಾವ ರೀತಿಯಾದ ಆರ್ಗನೈಸೇಷನ್, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಮತ್ತು ಆಬ್ಜೆಕ್ಟಿವ್ ಏನು. ಮತ್ತು ಇನ್ನೊಂದು ಏನು ಬೇಕಾಗುತ್ತೆ ಅಂದರೆ, ಇದರ ಒಂದು ಮುಖ್ಯವಾದ ಏನಂತೀವಿ ಅಚೀವ್ಮೆಂಟ್ಸ್ಗಳು ಏನು ಅಥವಾ ಮಹತ್ವದ ಕೊಡುಗೆಗಳೇನು ಅಂತಂದರೆ, ಈಗ ನಾನು ಹಿಂದೆ ಹೇಳಿದೆ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ ಅಂತ. ಸೊ ಇದನ್ನು ರೂಪಿಸಲು ಇದು ಕೂಡ ಸಪೋರ್ಟ್ ಮಾಡಿದೆ, ಸರ್ಕಾರಕ್ಕೆ ಇದು ಸಪೋರ್ಟನ್ನು ಮಾಡಿದೆ. ಸೊ ಸರ್ಕಾರ ಮತ್ತು ORDI ಸೇರಿ ಈ ಒಂದು NPRDಯನ್ನು ರೂಪಿಸಿರುವಂಥದ್ದು. ಅಷ್ಟೇ ಅಲ್ದಿರ ಇದು ಏನು ಮಾಡಿದೆ ಅಂತಂದರೆ, ಈ ಒಂದು ರೇರ್ ಡಿಸೀಸಸ್ ಇರುವಂತಹ ಜನರ ಒಂದು ಪೋರ್ಟ್ಫೋಲಿಯೋ ಥರ ಅಥವಾ ಒಂದು ರಿಜಿಸ್ಟ್ರಿ ಥರ ಇದು ನಿರ್ಮಾಣವನ್ನು ಮಾಡಿದೆ. ಸೊ ಏನಾಗುತ್ತೆ ಅಂತಂದರೆ, ಭಾರತದಲ್ಲಿ ಯಾರಿಗೆ ಅಪರೂಪದ ರೋಗಗಳಿದೆ ಅನ್ನುವಂಥ ಒಂದು ಲಿಸ್ಟನ್ನು ಇದು ಪ್ರಿಪೇರ್ ಮಾಡಿರುವಂಥ ಕಾರಣ ಅದು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿದೆ, ಈ ರೀತಿಯಾಗಿ ಪ್ರತಿಯೊಂದು ಡೀಟೇಲ್ಸನ್ನು ಇದು ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಸೊ ದಟ್ ಮುಂದೆ ಯಾವುದೇ ರೀತಿಯಾದ ಒಂದು ರಿಸರ್ಚನ್ನು ಮಾಡಬೇಕು ಅಂತಂದರೆ ಆ ಒಂದು ಡೇಟಾದ ಸಹಾಯವನ್ನು ನಾವು ತಗೋಬೋದು ಅನ್ನುವಂಥ ಒಂದು ಉದ್ದೇಶದಿಂದ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸ್ಟೇಟ್ ಇಂಟ್ರೊಡ್ಯೂಸಸ್ ಆನ್ಲೈನ್ ಸ್ಕ್ರೂಟಿನಿ ಸಿಸ್ಟಮ್ ಫಾರ್ ರೆವೆನ್ಯೂ ಕೋರ್ಟ್ಸ್. ಇಲ್ಲಿ ಏನಾಗ್ತಾ ಇತ್ತು ಮೊದಲಿಗೆ ರೆವೆನ್ಯೂ ಕೋರ್ಟ್ಸ್ ಅಂದರೆ ಏನು ಅಂತ ನೋಡೋಣ. ರೆವೆನ್ಯೂ ಕೋರ್ಟ್ಸ್ ಅಂದರೆ ಏನು ಮಾಡುತ್ತೆ ಇವಾಗ ಅಂತಂದರೆ, ಭೂಮಿ ಮಾಲೀಕತ್ವ ಇಲ್ಲ ಹಕ್ಕು, ದಾಖಲೆ, ಕಂದಾಯ
ಈ ರೀತಿಗೆ ಈ ಒಂದು ವಿಷಯಗಳಿಗೆ ಸಂಬಂಧಿತವಾಗಿರುವಂಥ ವಿವಾದಗಳನ್ನು ನಿರ್ವಹಿಸುವಂಥ ಒಂದು ನ್ಯಾಯಾಲಯವನ್ನು ನಾವು ರೆವೆನ್ಯೂ ಕೋರ್ಟ್ಸ್ ಅಂತ ಕರಿತೀವಿ. ಈ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ ಪ್ರತಿಯೊಂದು ಕೇಸ್ಗಳನ್ನು ಮ್ಯಾನ್ಯುಯಲ್ ಆಗಿ ಪ್ರೋಸೆಸ್ ಮಾಡಬೇಕಿತ್ತು. ಸೊ ಇದರಿಂದ ಏನಾಗ್ತಾ ಇತ್ತು ಅಂದರೆ ಒಂದು ಕಡೆ ಡಿಲೇಗಳು ವಿಳಂಬ ಆಗ್ತಾ ಇತ್ತು, ತದನಂತರ ಮತ್ತೊಂದು ಕಡೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇರೋದಿರ್ಬೋದು, ಇಲ್ಲ ದಾಖಲೆಗಳ ಒಂದು ನಷ್ಟ ಆಗ್ತಾ ಇರೋದಿರ್ಬೋದು, ರೆಕಾರ್ಡ್ಸ್ಗಳು ಲಾಸ್ ಆಗ್ತಾ ಇದ್ದಂಥದ್ದಿರ್ಬೋದು, ಈ ರೀತಿಯಾಗಿ ಆಗ್ತಾ ಇತ್ತು. ಸೊ ಹಾಗಾಗಿ ಏನು ಮಾಡಿದ್ದಾರೆ, ಇದರಿಂದ ಏನು ಅಂತಂದರೆ ಡಿಲೇ ಹೇಳಿದೆ ಅಲ್ವಾ. ಸೊ ಇದಕ್ಕೆ ಏನಾಗ್ತಾ ಇತ್ತು ಅಂತಂದರೆ ಇದರಿಂದ ಕೇಸ್ ಪೆಂಡೆನ್ಸಿಗಳು ಹೆಚ್ಚಾಗ್ತಾ ಇತ್ತು. ಇಲ್ಲಿ ಒಂದು ಡೇಟಾನ ನೋಡಿದ್ರೆ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಮೇ 2023 ಸುಮಾರು 10,774 ಇದ್ದಿದ್ದು ಈಗ 488 ಬಂದಿದೆ, ಇಳಿದಿದೆ. ಮತ್ತು AC ಕೋರ್ಟ್ಸಲ್ಲೂ ಅಷ್ಟೇ 2023 73,600 ಇದ್ದಿದ್ದು ಈಗ 11,000 ಸಮಥಿಂಗ್ ಇದೆ. ಸೊ 11,000 ಪೆಂಡೆನ್ಸಿ ಕೇಸ್ಗಳು ಅಂದರೆ ಇದರಿಂದ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಲ್ಯಾಂಡ್ಗಳನ್ನು ಎನ್ಕ್ರೋಚ್ ಮಾಡ್ಕೊತಾ ಇರೋರಿಗೆ ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಇದರ ಒಂದು ಟ್ರಯಲ್ ನಡೆದು ಆ ಒಂದು ತೀರ್ಪು ಬರೋಷ್ಟೊತ್ತಿಗೆ ಆ ಗೌರ್ಮೆಂಟ್ ಲ್ಯಾಂಡ್ನ ಅವರು ಆಕ್ರಮಣ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊಸದಾದ ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಏನು ಆ ಇನಿಷಿಯೇಟಿವ್ ಅಂತಂದರೆ ರೆವೆನ್ಯೂ ಕೋರ್ಟ್ಸ್ಗಳಲ್ಲಿ ಆನ್ಲೈನ್ ಸ್ಕ್ರೂಟಿನಿಯನ್ನು ತರ್ತಾ ಇರುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಅರ್ಜಿಗಳಿರ್ಬೋದು, ದಾಖಲೆಗಳಿರ್ಬೋದು, ಇಲ್ಲ ವಿಚಾರಣೆ ಏನೇ ನಡೆದ್ರು ಸಂಪೂರ್ಣವಾಗಿ ಡಿಜಿಟಲ್ ಮೂಲಕ ನಡೆಯುತ್ತೆ. ಸೊ ಇದರಿಂದ ಒಂದು ಡಿಲೇ ಕಡಿಮೆ ಆಗುತ್ತೆ, ಮತ್ತೊಂದು ಕರಪ್ಷನ್ ಭ್ರಷ್ಟಾಚಾರ ಆಗೋದಿಲ್ಲ, ಯಾಕೆಂದರೆ ಎಲ್ಲ ಆನ್ಲೈನ್ ಇರುವಂಥ ಕಾರಣ. ತದನಂತರ ರೆಕಾರ್ಡ್ಗಳು ಏನಿರ್ತವೆ ಅಥವಾ ಒಂದು ದಾಖಲೆಗಳು ನಷ್ಟ ಆಗೋದಿಲ್ಲ ಅನ್ನುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಒಂದು ಕಡೆ ಪಾರದರ್ಶಕತೆಯನ್ನು ಎನ್ಹಾನ್ಸ್ ಮಾಡುವಂಥದ್ದು, ಟ್ರಾನ್ಸ್ಪರೆನ್ಸಿಯನ್ನು ತರೋದು, ತದನಂತರ ಫಾಸ್ಟರ್ ರೆಸಲ್ಯೂಷನ್ ಆಫ್ ಡಿಸ್ಪ್ಯೂಟ್ಸ್, ಏನೇ ಒಂದು ಡಿಸ್ಪ್ಯೂಟ್ಸ್ಗಳಿದ್ರೆ ಅಥವಾ ವೇಗವಾಗಿ ಒಂದು ನ್ಯಾಯವನ್ನು ಒದಗಿಸುವಂಥದ್ದು, ತದನಂತರ ಭ್ರಷ್ಟಾಚಾರವನ್ನು ನಿಲ್ಲಿಸೋದಕ್ಕೆ, ಹಾಗೆಯೇ ಒಂದು ಸಿಟಿಸನ್ ಫ್ರೆಂಡ್ಲಿ ಗವರ್ನೆನ್ಸನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇದು ಏನದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಹೊಸ ಸಿಸ್ಟಮ್ ಏನು ಮಾಡುತ್ತೆ ಅಂತ ನಾವು ನೋಡೋಕೆ ಹೋದರೆ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ಯಾವುದೇ ಒಂದು AC ಕೋರ್ಟ್ಗಳು, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್ಗಳು ಏನಾದರೂ ಹೊಸ ಕೇಸನ್ನು ತಗೋತಾ ಇದ್ದಾರೆ ಅಂತಂದರೆ ಅದಕ್ಕೆ ಮುಂಚೆ 15 ಚೆಕ್ ಲಿಸ್ಟ್ ಇರುತ್ತೆ. ಓಕೆನಾ, 15 ಪಾಯಿಂಟ್ ಇರುವಂಥ ಒಂದು ಚೆಕ್ ಲಿಸ್ಟ್ ಇರುತ್ತೆ. ಆ ಚೆಕ್ ಲಿಸ್ಟನ್ನು ಅಸಿಸ್ಟೆಂಟ್ ಕಮಿಷನರು ಟಿಕ್ ಮಾಡಬೇಕು. ಎಸ್ ಆರ್ ನೋ ಆಪ್ಷನ್ ಇರುತ್ತೆ. ಅಲ್ಲಿ ಸಿಂಗಲ್ ನೋ ಬಂದರೂ ಕೂಡ, ಒಂದೇ ಒಂದು ನೋ ಬಂದರೂ ಕೂಡ ಆ ಒಂದು ಕೇಸನ್ನು ಆ ಕೋರ್ಟ್ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಏನಾಗುತ್ತೆ ಅಂತಂದರೆ ಸಿವಿಲ್ ಕೇಸಸ್ ಏನೇ ಇದ್ರೂ ಸಿವಿಲ್ ಕೋರ್ಟ್ಸ್ಗೆ ಹೋಗುತ್ತೆ. ಬರೀ ರೆವೆನ್ಯೂ ರಿಲೇಟೆಡ್ ಆಗಿರೋ ಒಂದು ಕೇಸ್ಗಳು ಮಾತ್ರ ರೆವೆನ್ಯೂ ಕೋರ್ಟ್ಗೆ ಬರುತ್ತೆ. ಇದರಿಂದ ಪೆಂಡೆನ್ಸಿಗಳನ್ನು ನಾವು ರೆಡ್ಯೂಸ್ ಮಾಡ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ಇನಿಷಿಯೇಟಿವನ್ನು ತಂದಿರುವಂಥದ್ದು. ಸೊ ಇದನ್ನು ತಂದಿರೋದು ಯಾರು? ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಂದಿರುವಂಥದ್ದು. ಈಗಾಗಲೇ ನಾನು ಹೇಳಿದ್ದೀನಿ ಎಸ್ ಆ್ಯಂಡ್ ನೋ ಇರುತ್ತೆ, ಆ್ಯಂಡ್ ಅಸಿಸ್ಟೆಂಟ್ ಕಮಿಷನರ್ ಅದನ್ನು ಟಿಕ್ ಮಾಡಬೇಕು ವಿತ್ ಡಿಜಿಟಲ್ ಸಿಗ್ನೇಚರ್. ಅವರ ಒಂದು ಡಿಜಿಟಲ್ ಸಿಗ್ನೇಚರನ್ನು ಕೂಡ ಅವರಲ್ಲಿ ಬಳಸಬೇಕಾಗತ್ತೆ. ಸೊ ಇಷ್ಟು ಆ್ಯಕ್ಚುಯಲ್ ಆಗಿ ನಡೀತಾ ಇರೋದು. ಆ್ಯಂಡ್ ಇದರ ಒಂದು ಮುಖ್ಯವಾದ ಉದ್ದೇಶಗಳನ್ನು ಕೂಡ ನಾನು ಇಲ್ಲಿ ಮಾತಾಡಿದ್ದೀನಿ. ನಮಗೆ ಏನು ನೋಡ್ತೀವಿ ಅಂತಂದರೆ ಇದರಿಂದ ಆಗುವಂಥ ಬೆನಿಫಿಟ್ಸ್ಗಳೇನು ಅನ್ನೋದನ್ನು ನೋಡೋಣ. ಸೊ ಮೊದಲಿಗೆ ಪಾಸಿಟಿವ್ ಬೆನಿಫಿಟ್ಸ್ ಏನಾಗುತ್ತೆ ಅಂತಂದರೆ, ಒಂದು, ಕೇಸ್ ಪೆಂಡೆನ್ಸಿಗಳು ಏನಿದ್ದಾವೆ ಅದು ಕಡಿಮೆ ಆಗುತ್ತೆ. 11,000 ಚಿಲ್ಲರೆ ಇರೋ ಚೇಂಜ್ ಇತ್ತಲ್ವ, ಸೊ ಅದು ಕಡಿಮೆ ಆಗುತ್ತೆ. ಮತ್ತು ಏನು, ಮಧ್ಯವರ್ತಿಗಳ ಒಂದು ಅವಶ್ಯಕತೆ ಬೇಕಾಗಲ್ಲ, ಮಿಡಲ್ ಮ್ಯಾನ್ ಬೇಕಾಗಲ್ಲ. ಸೊ ಇದರಿಂದ ಆಬ್ವಿಯಸ್ ಆಗಿ ಕರಪ್ಷನ್ ಇಲ್ಲಿ ಕಡಿಮೆ ಆಗುತ್ತೆ, ಭ್ರಷ್ಟಾಚಾರವನ್ನು ನಾವು ಇಲ್ಲಿ ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಇನ್ನೊಂದೇನು ಅಂತಂದರೆ ಗ್ರಾಮೀಣ ಪ್ರದೇಶದ ಜನರು ಏನಿರ್ತಾರೆ ಅವರಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಹಲವಾರು ಬಾರಿ ಅವರಿಗೆ ಯಾವ ರೀತಿಯಾಗಿ ಏನಂತೀವಿ ಫೈಲ್ ಮಾಡೋದಿರ್ಬೋದು ಇದೆಲ್ಲ ಗೊತ್ತಿರೋದಿಲ್ಲ. ಸೊ ಈಗ ಡಿಜಿಟಲ್ ಆಗಿರುವಂಥ ಕಾರಣ ಅವ್ರಿಗೆ ಅಲ್ಲಿ ಏನಾದರೂ ಒಂದು ಹೆಲ್ಪ್ ಸೆಂಟರ್ಸ್ ಅಲ್ಲಿ ಹೋದರೆ ಅವ್ರಿಗೆ ಸಹಾಯವನ್ನು ಮಾಡ್ತಾರೆ. ತದನಂತರ ಏನಾಗುತ್ತೆ, ಇಲ್ಲಿ ಒಂದು ಕಡೆ ಟೈಮು ಉಳಿಯುತ್ತೆ, ತದನಂತರ ಏನು ಅಂತಂದರೆ ಹಣ ಕೂಡ ಇಲ್ಲಿ ಉಳಿಯುತ್ತೆ. ಎರಡೂ ಕೂಡ ಇಲ್ಲಿ ಸೇವ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಪಾಯಿಂಟ್ಸ್ ಆಗಿದೆ. ಈಗ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 3.5 ಗಂಟೆಗೊಂದು ಆತ್ಮಹತ್ಯೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಬೆಂಗಳೂರಿನಲ್ಲಿ ಸ್ಯೂಸೈಡ್ಗಳ ಒಂದು ಕೇಸಸ್ಗಳು ಹೆಚ್ಚುತ್ತಾ ಹೋಗ್ತಾ ಇದೆ ಅನ್ನುವಂಥ ಒಂದು ಡೇಟಾವನ್ನು ಗೃಹ ಸಚಿವಾಲಯ ರಿಲೀಸ್ ಮಾಡಿದೆ. ಆ್ಯಂಡ್ ಅದೇ ಒಂದು ಇದರಲ್ಲಿ ನೋಡ್ಕೊಂಡು ಹೋದರೆ ಇಲ್ಲಿ ನೋಡಿ 2022ರಲ್ಲಿ 2,370 ಜನ, ಅದೇ ರೀತಿಯಾಗಿ ಇದು ಒಂದು ಏನಿದೆ ಸುಮಾರು 2,000ಕ್ಕೂ ಅಧಿಕ ಒಂದು ಸಾವುಗಳು ಪ್ರತಿ ವರ್ಷ ಸಂಭವಿಸ್ತಾ ಇದೆ ಅನ್ನುವಂಥದ್ದು. ಆ್ಯಂಡ್ ಇದೇ ಡೇಟಾವನ್ನು ಕರೆಕ್ಟಾಗಿ ಅನಲೈಸ್ ಮಾಡಿದ್ರೆ ಪ್ರತಿನಿತ್ಯ ಸುಮಾರು 6ರಿಂದ 7 ಮಂದಿ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ. ಆ್ಯಂಡ್ ಅದೇ ಡೇಟಾವನ್ನು ನಾವು ಮತ್ತಷ್ಟು ಮಾಡಿದ್ರೆ ಆಲ್ಮೋಸ್ಟ್ 3.5 ಅವರ್ಸ್ಗೆ ಒಬ್ಬರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ ಅನ್ನುವಂಥ ಒಂದು ಡೇಟಾ ಸಿಗುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಮಗೆ ಏನು ಬೇಕು ಅಂತಂದರೆ, ಒಂದು ಈ ಡೇಟಾಗಳನ್ನು ನಮ್ಮ ಆನ್ಸರ್ ರೈಟಿಂಗಲ್ಲಿ ಬಳಸೋದಕ್ಕೆ ಯೂಸ್ ಆಗುತ್ತೆ. ಮತ್ತೊಂದು ಏನು ಅಂತಂದರೆ ಯಾಕೆ ಈ ರೀತಿಯಾದ ಒಂದು ಸ್ವಭಾವಗಳು ಬೆಳೀತಾ ಇದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ.
ಇದಕ್ಕೆ ಮುಖ್ಯವಾದ ಕಾರಣಗಳೇನು, ಈ ಆತ್ಮಹತ್ಯೆಗೆ ಮುಖ್ಯವಾದ ಕಾರಣಗಳೇನು ಅನ್ನೋದನ್ನ ನೋಡೋಣ. ಮೊದಲಿಗೆ ಬಂದು ಆರ್ಥಿಕ ಸಮಸ್ಯೆ ಇರ್ಬೋದು, ಎಕನಾಮಿಕ್ ಡಿಫಿಕಲ್ಟೀಸ್ ಏನಾದರೂ ಇದ್ರೆ, ಸರಿಯಾಗಿ ಹಣಕಾಸಿಲ್ಲ ಅಂತಂದರೆ ಆ ಒಂದು ಪ್ರೆಷರ್ ಸ್ಟ್ರೆಸ್ಸಿಂದ ಮಾಡ್ಕೋಬೋದು. ಮತ್ತು ಎರಡನೇದಾಗಿ ನೋಡಿದಾಗ ನಿರುದ್ಯೋಗದಿಂದ ಇರ್ಬೋದು, ಇಲ್ಲ ಮೂರನೇದಾಗಿ ಒಂದು ಎಜುಕೇಷನಲ್ಲಿ ಇರುವಂಥ ಸ್ಟ್ರೆಸ್ ಪ್ರೆಷರಿಂದ ಆಂಗ್ಸೈಟಿಯಿಂದ ಇರ್ಬೋದು, ಇಲ್ಲ ನೆಕ್ಸ್ಟ್ ನೋಡಿದ್ರೆ ಒಂದು ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಆಗುವಂಥ ಒಂದು ಕಲಹಗಳಿರ್ಬೋದು, ಫ್ಯಾಮಿಲಿ ಡಿಫಿಕಲ್ಟೀಸ್ ಇರ್ಬೋದು, ಫ್ಯಾಮಿಲಿಯಲ್ಲಿ ಆಗುವಂಥ ಜಗಳಗಳಿರ್ಬೋದು ಅದರಿಂದ. ಹಾಗೆ ಮಾನಸಿಕ ಒತ್ತಡ ಮೆಂಟಲ್ ಪ್ರೆಷರ್ ಹೆಚ್ಚಾದಾಗ, ಮತ್ತು ಸಾಮಾಜಿಕ ಸೊಸೈಟಲ್ ಪ್ರೆಷರ್ ಕೂಡ ಹೆಚ್ಚಾಗೋದು. ಸೊ ಈ ಎಲ್ಲ ಕಾರಣಗಳಿಂದ ಮುಖ್ಯವಾಗಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ, ಭಾರತದಲ್ಲೂ ಅಷ್ಟೇ ಕರ್ನಾಟಕದಲ್ಲೂ ಅಷ್ಟೇ ಅನ್ನೋದನ್ನ ನಾವು ತಿಳ್ಕೊತೀವಿ. ಸೊ ಇಲ್ಲಿ ಇದಕ್ಕೆ ಅಂದರೆ ಈ ರೀತಿಯಾಗಿ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ ಅಂತ ಬಂದಾಗ ಸರ್ಕಾರ ಯಾವ ರೀತಿಯಾದ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡಕ್ಕೆ ಹೋದರೆ, ಒಂದು ಭಾರತ ಸರ್ಕಾರದ ಟೆಲಿಮಾನಸನ್ನು ನಾವು ನೋಡ್ಬೋದು. ಇದು ಏನು ಅಂತಂದರೆ, ಒಂದು ಸಹಾಯವಾಣಿಗೆ ಕರೆಯನ್ನು ಮಾಡಿದ್ರೆ, ಈ ಒಂದು 14416 ಏನಿದೆ ಇದಕ್ಕೆ ಕರೆ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಏನಿರ್ತಾರೆ, ಈಗ ಸೈಕ್ಯಾಟ್ರಿಸ್ಟ್ ಇರ್ಬೋದು, ಥೆರಪಿಸ್ಟ್ ಇರ್ಬೋದು, ಅವರುಗಳ ಒಡನೆ ನಮ್ಮನ್ನು ಕನೆಕ್ಟ್ ಮಾಡ್ತಾರೆ. ಸೊ ಈ ರೀತಿಯಾದ ಆತ್ಮಹತ್ಯೆ ಆಲೋಚನೆಗಳು ಬಂದಾಗ ಅವರು ಅದನ್ನು ನಿವಾರಿಸೋದಕ್ಕೆ ಹೆಲ್ಪ್ ಆಗುತ್ತೆ, ಆ ಒಂದು ಪ್ರೆಷರನ್ನು ಕಡಿಮೆ ಮಾಡ್ತಾರೆ ಅವರು ಅನ್ನುವಂಥದ್ದು. ಹಾಗೆ ಕಿರಣ್ ಹೆಲ್ಪ್ ಲೈನನ್ನು ಇದು ರಿಲೀಸ್ ಮಾಡಿದ್ದಾರೆ. ತದನಂತರ ಮನೋ ಸಾಂತ್ವನ ಕೇಂದ್ರಗಳನ್ನು ಇದು ಮಾಡಿದ್ದಾರೆ. ಹಾಗೆ ಫಾರ್ಮರ್ ಡೆಟ್ ರಿಲೀಫ್ ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ. ಬಿಕಾಸ್ ರೈತರ ಆತ್ಮಹತ್ಯೆ ಕೂಡ ಇಲ್ಲಿ ಹೆಚ್ಚಾಗ್ತದೆ. ಬಟ್ ಇಲ್ಲಿ ನಾವು ಮೇಯ್ನಾಗಿ ಫೋಕಸ್ ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಯಾಕೆ ಇದು ಹೆಚ್ಚಾಗ್ತಾ ಇದೆ ಅನ್ನುವಂಥ ಕಾರಣ. ಸೊ ಟೆಲಿಮಾನಸ್ ಇರ್ಬೋದು, ಕಿರಣ್ ಇರ್ಬೋದು. ಮತ್ತು ಕಳೆದ ವಾರದ ಒಂದು ವಿಡಿಯೋದಲ್ಲಿ ನೋಡಿದ್ವಿ ನಾವು, ಟೆಲಿಮಾನಸನ್ನು ನಮ್ಮ 112 ಏನಿದೆ ಇದರೊಳಗೆ ಎರಡನ್ನು ಇಂಟಿಗ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದು ಕೂಡ ಇಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ನಿನ್ನೆಯ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ, ಕರ್ನಾಟಕ ಸರ್ಕಾರ ಆತ್ಮಹತ್ಯೆ ನಿವಾರಣೆಗಾಗಿ ಒಂದು ಪಾಲಿಸಿ, ಒಂದು ನೀತಿಯನ್ನು ತರ್ತಾ ಇದೆ ಅಂತ. ಅದು ವಿತ್ ರೆಸ್ಪೆಕ್ಟ್ ಟು ಏನು ಮೆಟ್ರಿಕ್ಗೆ ಮುನ್ನ ಅಥವಾ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಒಂದು ವಿದ್ಯಾರ್ಥಿಗಳ ನಿಲಯಗಳು ಅಥವಾ ವಸತಿ ಗೃಹಗಳಲ್ಲಿ ಆಗ್ತಾ ಇರುವಂಥ ಆತ್ಮಹತ್ಯೆಗಳನ್ನು ತಡೆಯೋದಕ್ಕೆ ಅಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಎಲ್ಲ ನಿನ್ನೆ ಕೂಡ ಕೆಲವಷ್ಟು ಇನ್ಫಾರ್ಮೇಷನ್ ನೋಡಿದ್ದೀವಿ, ಇವತ್ತು ಕೂಡ ಇನ್ಫಾರ್ಮೇಷನನ್ನು ನೋಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ಸ್ಯೂಸೈಡ್ಸ್. ಸೊ ಹಾಗಾಗಿ ನೀವು ಅದರ ಒಂದು ಡೇಟಾನ ಒಂದು ಕಡೆ ನೀವು ಬರೆದಿಟ್ಕೊಳ್ಳಿ, ಸೊ ದಟ್ ನಿಮ್ಮ ರಿವಿಷನ್ ಟೈಮಲ್ಲಿ ಅದು ಯೂಸ್ ಆಗುತ್ತೆ ಅಂತ. ಇಷ್ಟು ಈ ಒಂದು ಆರ್ಟಿಕಲ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಪ್ರತಿ ಕಾಲೇಜಲ್ಲೂ ಆ್ಯಂಟಿ ಡ್ರಗ್ಸ್ ಕಮಿಟಿ. ಸೊ ಕರ್ನಾಟಕ ಸರ್ಕಾರ ಏನು ನಿರ್ಧಾರ ಮಾಡಿದೆ ಅಂತಂದರೆ, ಪ್ರತಿಯೊಂದು ಕಾಲೇಜಿನಲ್ಲೂ ಆ್ಯಂಟಿ ಡ್ರಗ್ಸ್ ಕಮಿಟಿಯನ್ನು ಸ್ಥಾಪಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಯಾಕೆ ಈ ಒಂದು ನಿರ್ಧಾರವನ್ನು? ಒಂದು ಏನು ಅಂತಂದರೆ, ಡ್ರಗ್ಸ್ಗಳ ಬಳಕೆ ಯುವ ಜನರಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಡ್ರಗ್ ಯೂಸೇಜ್ ಏನಿದೆ, ಡ್ರಗ್ ಯೂಸೇಜ್ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಡ್ರಗ್ ಯೂಸೇಜ್ ಹೆಚ್ಚಾದಾಗ ಒಂದು ಕಡೆ ಅವರ ಒಂದು ಪ್ರಾಣಕ್ಕೆ ಅಪಾಯ ಇದೆ ಒಂದು. ಎರಡನೇದಾಗಿ ನೋಡಿದಾಗ ದೇಶದ ಯುವ ಜನರು ಏನಿದ್ದಾರೆ ಅವರು ದೇಶದ ಬೆನ್ನೆಲುಬು ಅಂತಲೇ ಕರಿಬೋದು. ಅಂದರೆ ಅವರು ಅಥವಾ ಫ್ಯೂಚರ್, ದೇಶದ ಒಂದು ಭವಿಷ್ಯ ಆಗಿರುವಂಥ ಕಾರಣ ಅವರ ಒಂದು ಲೈಫ್ ಹಾಳಾಯಿತು ಅಂತಂದರೆ ಓವರಾಲ್ ಆಗಿ ನೋಡಿದಾಗ ದೇಶದ ಎಕಾನಮಿ ಕೂಡ ಇಲ್ಲಿ ಹಾಳಾಗುತ್ತೆ. ಅಷ್ಟೇ ಅಲ್ದಿರ ಈ ಒಂದು ಶ್ಯಾಡೋ ಎಕಾನಮಿ ಅಂತ ಏನು ಹೇಳ್ತೀವಿ, ಶ್ಯಾಡೋ ಎಕಾನಮಿ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕೆಂದರೆ ಡ್ರಗ್ಸ್ ಪೆಡ್ಲಿಂಗ್ ಈ ಒಂದು ವಿಷಯಗಳಿಂದ ಅಲ್ಲಿ ಶ್ಯಾಡೋ ಎಕಾನಮಿ ಕೂಡ ಕ್ರಿಯೇಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಸರ್ಕಾರಕ್ಕೆ ಕೂಡ ನಷ್ಟಗಳು ಆಗುವಂಥದ್ದು. ಓಕೆ, ಸರ್ಕಾರಕ್ಕೆ ಎರಡು ರೀತಿಯ, ಒಂದು ಎಕನಾಮಿಕಲಿ ಅಲ್ಲಿ ಅಫೆಕ್ಟ್ ಆದರೆ, ಮತ್ತೊಂದು ಸೋಷಿಯಲಿ ನೋಡಿದಾಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಈಗ ನಾವು ನೋಡಿದ್ರೆ ಪ್ರತಿಯೊಂದು ಕಾಲೇಜುಗಳ ನಿಯರ್ ಬೈ ಇರ್ಬೋದು, ಎಲ್ಲ ಕಡೆ ಏನಾಗ್ತದೆ, ಕಾಲೇಜು ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ಗಳ ಬಳಕೆ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಅವರ ಒಂದು ಹೆಲ್ತ್ ಮೇಲೆ ಪರಿಣಾಮವನ್ನು ಬೀರ್ತದೆ, ಅವರ ಎಜುಕೇಷನ್ ಮೇಲೆ ಪರಿಣಾಮವನ್ನು ಬೀರ್ತದೆ. ಓವರಾಲ್ ಆಗಿ ನೋಡಿದಾಗ ನಮ್ಮ ಸಮಾಜದ ಮೇಲೆ ಕೂಡ ಇದು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ಈ ಒಂದು ಸಮಿತಿಯನ್ನು ರಚಿಸಬೇಕು ಅಂತ. ಈ ಸಮಿತಿ ಏನು ಮಾಡುತ್ತೆ? ಸೊ ಸಮಿತಿ ಏನು ಮಾಡುತ್ತೆ ಅಂದರೆ, ಒಂದು ಅವೇರ್ನೆಸ್, ಜಾಗೃತಿಯನ್ನು ಮೂಡಿಸುತ್ತೆ. ಅಂದರೆ ಡ್ರಗ್ಸನ್ನು ಯಾಕೆ ಯೂಸ್ ಮಾಡಬಾರ್ದು, ಡ್ರಗ್ಸ್ ಯೂಸೇಜಿಂದ ಏನೇನು ಆಗುತ್ತೆ ಅನ್ನುವಂಥ ಒಂದು ಅವೇರ್ನೆಸ್ಸನ್ನು ಮೂಡಿಸುತ್ತೆ. ಎರಡನೇದಾಗಿ ನೋಡಿದಾಗ ಕೌನ್ಸಿಲಿಂಗನ್ನು ಕೊಡುತ್ತೆ. ಈಗ ಯಾರಾದರೂ ಡ್ರಗ್ಸ್ ಯೂಸೇಜಲ್ಲಿ ಇದ್ದಾರೆ ಅಂತಂದರೆ ಅವರಿಗೆ ಅದರಿಂದ ಹೊರತರೋದಕ್ಕೆ ಒಂದು ಕೌನ್ಸಿಲಿಂಗನ್ನು ಕೊಡುತ್ತೆ. ಮತ್ತು ಮೂರನೇದಾಗಿ ನೋಡಿದಾಗ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಅಂದರೆ ಯಾವುದೇ ರೀತಿಯಾದ ಅಂದರೆ ಒಂದು ಕಾಲೇಜಲ್ಲಿ ಡ್ರಗ್ಸ್ ಪೆಡ್ಲಿಂಗ್ ನಡೀತಾ ಇಲ್ಲ ಅಲ್ಲಿ ಡ್ರಗ್ಸ್ ಅವೈಲೇಬಿಲಿಟಿ ಇಲ್ಲ ಅನ್ನುವಂಥ ಒಂದು ಸ್ಕ್ರೂಟಿನಿಯನ್ನು ಮಾಡೋದು, ಮಾನಿಟ್ರಿಂಗನ್ನು ಮಾಡುವಂಥ ಕೆಲಸ ಮಾಡುತ್ತೆ.
ಹಾಗೆ ಏನಾದರೂ ಒಂದು ಕಾಲೇಜಲ್ಲಿ ಶಂಕಾಸ್ಪದವಾದ ಒಂದು ಚಟುವಟಿಕೆ ಏನಾದರೂ ನಡೀತಾ ಇದೆ ಅಂದರೆ ಅದರ ಬಗ್ಗೆ ಕೂಡ ರಿಪೋರ್ಟನ್ನು ಇದು ಸರ್ಕಾರಕ್ಕೆ ನೀಡುತ್ತೆ ಅನ್ನುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಕಡೆ ಯುವ ಜನರ ರಕ್ಷಣೆಯನ್ನು ಮಾಡ್ಬೋದು, ಒಂದು ಯೂತ್ನ ಸೇಫ್ಟಿ ಎನ್ಶೋರ್ ಮಾಡ್ಬೋದು. ಎರಡನೇದಾಗಿ ನೋಡಿದಾಗ ಆರೋಗ್ಯಕರ ಸಮಾಜವನ್ನು ನಾವು ಇಲ್ಲಿ ನಿರ್ಮಾಣ ಮಾಡ್ಬೋದಾಗುತ್ತೆ. ಸೊ ಹೆಲ್ದಿ ಸೊಸೈಟಿಯನ್ನು ನಾವು ಇಲ್ಲಿ ಬಿಲ್ಡ್ ಮಾಡ್ಬೋದು ಅನ್ನುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಈ ಒಂದು ಏನು ಡ್ರಗ್ಸ್ ಪೆಡ್ಲಿಂಗ್ ಅಥವಾ ಡ್ರಗ್ ನೆಟ್ವರ್ಕ್ ಏನಿದೆ ಆ ನೆಟ್ವರ್ಕನ್ನು ನಾವು ನಾಶಪಡಿಸ್ಬೋದಕ್ಕೆ ಒಂದು ಸ್ಟೆಪ್ ತಗೊಂಡಂಗೆ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಇಲ್ಲಿ ಮತ್ತೊಂದು ಚಿಕ್ಕದಾದ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಅಂತಂದರೆ ಅಂಗಾಂಗ ದಾನಗಳಲ್ಲಿ ಆರ್ಗನ್ ಡೊನೇಷನಲ್ಲಿ ಕರ್ನಾಟಕ ಭಾರತದಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಇಷ್ಟು ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. 1ನೇ ತರಗತಿಗೆ 6 ವರ್ಷ ವಯೋಮಿತಿ ಅಗ್ಗಜಗ್ಗಾಟಕ್ಕೆ ತೆರೆ. ಇಲ್ಲಿ ವಿಷಯ ಏನು ಅಂತಂದರೆ ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ ಕೇಂದ್ರ ಪಠ್ಯಕ್ರಮ ಶಾಲೆಗಳಲ್ಲಿ ಅಂದರೆ CBSE ಇರುವಂಥ ಒಂದು CBSE ಸಿಲೆಬಸ್ ಇರುವಂಥ ಶಾಲೆಗಳಲ್ಲಿ ಏನಾಗ್ತಾ ಇತ್ತು ಅಂದರೆ 2022ರಿಂದ 6 ವರ್ಷದ ಒಂದು ಕ್ರೈಟೀರಿಯಾನ ಇಟ್ಟಿದ್ರು. ಅಂದರೆ 6 ಇಯರ್ಸ್ ಆಗಿದ್ರೆ ಮಾತ್ರ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಕೋಬೋದಿತ್ತು. ಸೊ ಈ ರೀತಿಯಾದ ಒಂದು ನಿಯಮವನ್ನು ಪಾಲಿಸ್ಕೊಂಡು ಬರ್ತಿದ್ದಾರೆ 2022ರಿಂದ. ಆದರೆ ರಾಜ್ಯ ಪಠ್ಯಕ್ರಮ ಇರುವಂಥ ಒಂದು ಶಾಲೆಗಳಲ್ಲಿ ಅಂದರೆ ಸ್ಟೇಟ್ ಸಿಲೆಬಸ್ ಶಾಲೆಗಳಲ್ಲಿ ಈ ರೀತಿಯಾದ ಒಂದು ಏನಂತೀವಿ 6 ವರ್ಷ ವಯೋಮಿತಿಯನ್ನು ಸದ್ಯಕ್ಕೆ ಇರಲಿಲ್ಲ. ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ 2026-27 ಏನು ಬರುತ್ತೆ ಶೈಕ್ಷಣಿಕ ವರ್ಷ, ಈ ವರ್ಷದಿಂದ ಈ ಒಂದು 6 ವರ್ಷದ ಒಂದು ನಿಯಮವನ್ನು ತರ್ತಾ ಇದ್ದಾರೆ. ಆ್ಯಂಡ್ ಏನಾಗಿರಬೇಕು ಅಂದರೆ ಜೂನ್ 1ಗೆ, ಸೊ ಜೂನ್ 1 ಪ್ರತಿ ವರ್ಷ ಜೂನ್ 1 ಏನಿದೆ ಅಷ್ಟೊತ್ತಿಗೆ ಆ ಮಗುಗೆ 6 ವರ್ಷ ಏಜ್ ಆಗಿದ್ರೆ ಮಾತ್ರನೇ ಅವ್ರನ್ನ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಮಾಡ್ಬೋದು ಅನ್ನುವಂಥ ಒಂದು ಹೊಸದಾದ ರೂಲ್ಸನ್ನು ತಂದಿರುವಂಥದ್ದು. ಇದು ನಮಗೆ ಏನು ನಡೀತಾ ಇದೆ ಅನ್ನೋದ್ರ ಒಂದು ನಿಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಈ ಒಂದು ನಿರ್ಧಾರ ಏನಿದೆ ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಏನಿದೆ ಅದನ್ನು ಇಲ್ಲಿ ಹೋಲುತ್ತೆ ಅಂತ. ಏಕೆಂದರೆ ಅದು 5+3+3+4 ಏನೋ ಇದೆ ಅದನ್ನು ಆ ಒಂದು ಶಿಕ್ಷಣ ಮಾದರಿಯನ್ನು ಅದು ಫಾಲೋ ಮಾಡುತ್ತೆ ಅಂತ. ಸೊ ಇದು ಯಾಕೆ ಈ ಒಂದು ನಿರ್ಧಾರಕ್ಕೆ ಬಂದಿರೋದು ಅಂತಂದರೆ ಮೊದಲಿಗೆ ನೋಡಿದಾಗ ಇಲ್ಲಿ ಅಂದರೆ ಅಥವಾ ಈ ಒಂದು ನಿರ್ಧಾರದ ಒಂದು ಲಾಭಗಳೇನು ಅಂತ ನೋಡಿದಾಗ 6 ವರ್ಷ ಅಂದಾಗ 6 ವರ್ಷಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ತಾ ಇದ್ದಾರೆ, 1ನೇ ತರಗತಿಗೆ ಹಾಕ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಅಲ್ಲಿ ಅಲ್ಲಿವರೆಗೆ ನಡೆಯಬೇಕಾಗಿದ್ದಂಥ ಒಂದು ಬ್ರೈನ್ ಡೆವಲಪ್ಮೆಂಟ್ ಆಗಿರುತ್ತೆ. ತದನಂತರ ಮಾನಸಿಕ ಬೆಳವಣಿಗೆಗೆ ಅದು ಸೂಕ್ತವಾದಂಥ ಏಜ್ ಕೂಡ ಹೌದು. ಏಕೆಂದ್ರೆ ಅವ್ರ ಮನೆಯಿಂದ ಶಾಲೆಗೆ ಹೋಗ್ತಾರೆ ಅಂತಂದರೆ ಅಲ್ಲಿನ ಒಂದು ವಾತಾವರಣ ಬದಲಾಗುತ್ತೆ. ಸೊ ಆ ಒಂದು ವಾತಾವರಣಕ್ಕೆ ಅವರು ಒಗ್ಗಿಕೊಳ್ಳೋದಕ್ಕೆ ಅವರು ಮಾನಸಿಕವಾಗಿ ಪ್ರಿಪೇರ್ ಆಗಿರಬೇಕು. ಸೊ ಆ ಒಂದು ಮಾನಸಿಕವಾದ ಬೆಳವಣಿಗೆ ಆ ಮಕ್ಕಳಲ್ಲಿ 6 ವರ್ಷದ ವಯಸ್ಸಿನಷ್ಟೊತ್ತಿಗೆ ಬಂದಿರುತ್ತೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಕಲಿಕೆಯಲ್ಲಿ ಸಮಾನತೆಯನ್ನು ತೋರಿಸ್ಬೇಕು. ಈಗ ಕೆಲವರು ಏನು ಮಾಡ್ತಾರೆ ಅಂತಂದರೆ 1 ವರ್ಷ ಬೇಗ ಹಾಕುವಂಥದ್ದು ಇಲ್ಲ 1 ವರ್ಷ ಲೇಟಾಗಿ ಹಾಕುವಂಥದ್ದು ಈ ರೀತಿಯಾಗಿ ಮಾಡ್ತಾರೆ. ಸೊ ಅದನ್ನು ನಾವು ಇಲ್ಲಿ ಕಡಿಮೆ ಮಾಡಬೇಕು, ಒಂದು ಕಲಿಕೆಯಲ್ಲಿ ಸಮಾನತೆಯನ್ನು ಎನ್ಶೋರ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ತಂದಿರುವಂಥದ್ದು. ತದನಂತರ ಇದರಿಂದ ಏನಾಗುತ್ತೆ ಅಂದರೆ ಒಂದು ಪ್ರೆಷರ್ ಕಮ್ಮಿ ಆಗುತ್ತೆ, ಒಂದು ಒತ್ತಡ ಏನಿರುತ್ತೆ ಆ ಒತ್ತಡ ಕೂಡ ಇಲ್ಲಿ ಕಡಿಮೆ ಆಗೋದನ್ನು ನಾವು ನೋಡ್ಬೋದಾಗುತ್ತೆ. ಆದರೆ ಕೆಲವಷ್ಟು ಪೇರೆಂಟ್ಸ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪೋಷಕರು ಈ ಒಂದು ಜೂನ್ 1ಕ್ಕೆ ಅಂತ ಕೊಟ್ಟಿರುವಂಥ ಡೇಟನ್ನು ನೀವು ಅಟ್ಲೀಸ್ಟ್ ಜುಲೈ 31ಕ್ಕೆ ಅಂತ ಮಾಡಿ. ಏಕೆಂತಂದರೆ ಈಗ ಜೂನ್ 2 ಅಥವಾ 3ನೇ ತಾರೀಕು ಹುಟ್ಟಿರುವಂಥ ಮಕ್ಕಳಿಗೆ ಏನಾಗುತ್ತೆ ಅಂತಾರೆ ಅವ್ರಿಗೆ ಮತ್ತೆ 1 ವರ್ಷ ಕಾಯಬೇಕಾಗತ್ತೆ. ಸೊ ಅಲ್ಲಿ ಅವ್ರಿಗೆ ವೇಸ್ಟ್ ಆಗುತ್ತೆ ಟೈಮು. ಅದಕ್ಕೆ ಬದಲು ಜುಲೈ 31 ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ಒಂದು ಟರ್ನ್ ತಗೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸೊ ಇಷ್ಟು ನಮಗೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಬೇಕಿತ್ತು. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲನ್ನು ನೋಡಿದ್ದೀವಿ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ತೆರಿಗೆ ಮೇಲೆ ತಂತ್ರಾಂಶದ ನಿಗಾ, GST ಸೋರಿಕೆ ತಡೆಯಲು ರಾಜ್ಯ ಸರ್ಕಾರದಿಂದ ಮಹತ್ವದ ಹೆಜ್ಜೆ. ಏನಾಗ್ತಾ ಇದೆ ನಮಗೆಲ್ಲ ಗೊತ್ತಿರೋ ಹಾಗೇನೆ ಕರ್ನಾಟಕ ಕೇಂದ್ರ ಸರ್ಕಾರದ GSTಗೆ ಕೊಡ್ತಾ ಇರುವಂಥ ಕಾಂಟ್ರಿಬ್ಯೂಷನ್ ಏನಿದೆ, ಕೊಡುಗೆ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಬಟ್ ಆದರೆ ಕರ್ನಾಟಕಕ್ಕೆ ಸಿಗ್ತಾ ಇರುವಂಥ ಒಂದು ಏನು ಆ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಸಿಗ್ತಾ ಇರುವಂಥ ಹಣ ಏನಿದೆ ಅದು ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಯಾವ ರೀತಿಯಾಗಿ ತೆರಿಗೆ ಕಲೆಕ್ಷನ್ ಆಗ್ತಾ ಇದೆ, ಯಾವ ರೀತಿಯಾಗಿ ಅದು ಹೋಗ್ತಾ ಇದೆ, ಈ ಒಂದು ಎಲ್ಲ ಡೆವಲಪ್ಮೆಂಟ್ಸನ್ನು ನೋಡೋದಕ್ಕೆ ಕರ್ನಾಟಕ ಸರ್ಕಾರ GST ಅನಾಲಿಟಿಕ್ಸ್ ಪೋರ್ಟಲ್ ಅನ್ನುವಂಥ ಒಂದು ಹೊಸ ಪೋರ್ಟಲನ್ನು ಸೃಷ್ಟಿಸೋದಕ್ಕೆ ಮುಂದಾಗಿದೆ. ಸೊ ಇದನ್ನು IIT ಹೈದರಾಬಾದ್ ಮತ್ತು ಬೆಂಗಳೂರಿನ STPI ಸಂಸ್ಥೆ ಏನಿದೆ ಈ ಎರಡೂ ಸೇರಿ ನಿರ್ಮಾಣ ಮಾಡ್ತಾ ಇರುವಂಥದ್ದು. ಇದಕ್ಕೆ ಆಗ್ತಾ ಇರುವಂಥ ವೆಚ್ಚ ಸುಮಾರು 19 ಕೋಟಿ ಅಂತ ಹೇಳಿದ್ದಾರೆ. ಸೊ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ GST ಅನಾಲಿಟಿಕ್ಸ್ ಪೋರ್ಟಲನ್ನು ಡೆವಲಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಸೊ ಯಾಕೆ ಈ ಒಂದು ವ್ಯವಸ್ಥೆಯನ್ನು ತರೋದಕ್ಕೆ ಮುಂದಾಗಿದೆ ಅಂತಲೇ, ಒಂದು GSTಯ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡಿದ್ರೆ ಒಂದು ತೆರಿಗೆ ವಂಚನೆ ಆಗ್ತಾ ಇದೆ, ಟ್ಯಾಕ್ಸ್ ಫ್ರಾಡ್ಸ್ಗಳು ಆಗ್ತಾ ಇರುವಂಥದ್ದು. ಎರಡನೇದಾಗಿ ನೋಡಿದಾಗ ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ಟ್ಯಾಕ್ಸನ್ನು ತಪ್ಪಿಸ್ಕೊಳ್ತಾ ಇದ್ದಾರೆ. ಮತ್ತು ಮೂರನೇದಾಗಿ ನೋಡಿದಾಗ ರೆವೆನ್ಯೂ ಲೀಕೇಜ್ ಆಗ್ತಾ ಇದೆ. ಸೊ ಈ ಎಲ್ಲ ಒಂದು ಪ್ರಾಬ್ಲಮ್ಸ್ ಇರುವಂಥ ಕಾರಣ ಇದನ್ನು ನಾವು ನಿವಾರಿಸಬೇಕು ಅಂತಂದರೆ ಈ ಒಂದು GST ಅನಾಲಿಟಿಕ್ಸ್ ಪೋರ್ಟಲ್ ಬೇಕಾಗುತ್ತೆ ನಮಗೆ ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈಗ ಇದನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಇನ್ನು ಇದು ತಂದಿಲ್ಲ, ಡೆವಲಪ್ ಮಾಡ್ತಾ ಇದ್ದಾರೆ ಅಷ್ಟೇನೆ. ಸೊ ಈ ಒಂದು ಪೋರ್ಟಲ್ ಏನು ಮಾಡುತ್ತೆ, ಯಾವ ರೀತಿಯಾಗಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂತಂದರೆ, ಇದು ಕೃತಕ ಬುದ್ಧಿಮತ್ತೆಯನ್ನು ಬಳಸುತ್ತೆ. ಹಾಗೆಯೇ ಇರುವಂಥ ಒಂದು ಡೇಟಾಗಳನ್ನು ಅದು ಅನಲೈಸ್ ಮಾಡಿ ತದನಂತರ GST ಪಾವತಿಯಲ್ಲಿ ಯಾವುದೇ ರೀತಿಯಾದ ಒಂದು ಅಕ್ರಮಗಳನ್ನು ನಡೆದರೆ ಇದರ ಮುಖಾಂತರ AI ಮತ್ತು ಡೇಟಾ ಮುಖಾಂತರ ಅದನ್ನು ತಡೆಯೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು. ಆ್ಯಂಡ್ ಈಗಾಗಲೇ ನಾನು ಹೇಳಿರೋ IIT ಹೈದರಾಬಾದ್ ಮತ್ತು STPI ಏನಿದೆ ಇವೆರಡೂ ಸೇರಿ ಇದನ್ನು ನಿರ್ಮಾಣ ಮಾಡ್ತಾ ಇರೋದು. IIT ಹೈದರಾಬಾದ್ ಬಂದು ಈ ಒಂದು ಪೋರ್ಟಲ್ನ ನಿರ್ಮಾಣದ ಕಾರ್ಯವನ್ನು ನೋಡಿಕೊಂಡ್ರೆ, ಈ ಒಂದು STPI ಏನಿದೆ, STPIನ ಫುಲ್ ಫಾರ್ಮ್ ಬಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಆಫ್ ಇಂಡಿಯಾ. ಸೊ ಈ STPI ಏನು ನೋಡ್ಕೋತಾ ಇದೆ ಅಂತಂದರೆ ಇದರ ಒಂದು ಹೋಸ್ಟಿಂಗ್ ಇರ್ಬೋದು, ಆ ಒಂದು ಪೋರ್ಟಲ್ನ ಹೋಸ್ಟಿಂಗ್ ಮತ್ತು ಕ್ಲೌಡಿಂಗ್ ಏನಿದೆ, ಕ್ಲೌಡ್ ನಿರ್ವಹಣೆಯನ್ನು ಈ ಒಂದು STPI ಮಾಡ್ತಾಯಿದೆ. ಸೊ ಇದು ಈ ರೀತಿಯಾಗಿ ವರ್ಕ್ ಡಿವಿಷನ್ ಆಗಿರುವಂಥದ್ದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರಿಂದ ಏನು ಲಾಭ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ನೋಡಿದಾಗ ಒಂದು ರೆವೆನ್ಯೂ ಹೆಚ್ಚಾಗುತ್ತೆ. ಓಕೆನಾ, ಏನು ರೆವೆನ್ಯೂ ಅಥವಾ ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರ್ತಾ ಇರುವಂಥ ಒಂದು ಆದಾಯ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಈ ಒಂದು ಏನು ಟ್ಯಾಕ್ಸ್ ಫ್ರಾಡ್ಗಳು ನಡೀತಿದೆ, ಟ್ಯಾಕ್ಸನ್ನು ಅವಾಯ್ಡ್ ಮಾಡೋದಿರ್ಬೋದು, ಇಲ್ಲ ಟ್ಯಾಕ್ಸನ್ನು ಕಟ್ಟೋದಿರ್ಬೋದು, ತಪ್ಪಿಸ್ಕೊಳ್ಳೋದಿರ್ಬೋದು, ಅವುಗಳನ್ನು ಇಲ್ಲಿ ನಿಯಂತ್ರಿಸ್ಬೋದಾಗುತ್ತೆ. ಮತ್ತು ಮೂರನೇದಾಗಿ ನೋಡಿದಾಗ ಒಂದು ಪಾರದರ್ಶಕ ಆಡಳಿತವನ್ನು ರೂಪಿಸಿದಂತೆ ಆಗುತ್ತೆ, ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮನ್ನು ನಾವು ಎಸ್ಟಾಬ್ಲಿಷ್ ಮಾಡಿದಂತೆ ಆಗುತ್ತೆ ಅನ್ನುವಂಥದ್ದು. ಅಷ್ಟೇ ಅಲ್ದಿರ ಈಗ ಏನು ಅಂತಂದರೆ ಯಾವ ಒಂದು ಡಿಪಾರ್ಟ್ಮೆಂಟಿಂದ ಹೆಚ್ಚಿನ ಒಂದು ಆದಾಯ ಬರ್ತಾ ಇದೆ, ಎಲ್ಲಿ ಸೋರಿಕೆ ಆಗ್ತಾ ಇದೆ, ಎಲ್ಲಿ ಏನಂತೀವಿ ಭ್ರಷ್ಟಾಚಾರಗಳು ನಡೀತಾ ಇದೆ, ಅಂದರೆ ಭ್ರಷ್ಟಾಚಾರ ಅಂತಂದಾಗ ಎಲ್ಲಿ ಮ್ಯಾನಿಪುಲೇಷನನ್ನು ಮಾಡ್ತಾ ಇದ್ದಾರೆ ಅನ್ನೋದರ ಕುರಿತಾಗಿ ಕೂಡ ಈ ಒಂದು ಅನಾಲಿಟಿಕ್ಸ್ ಪೋರ್ಟಲ್ ಇನ್ಫಾರ್ಮೇಷನನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಒಂದು GST ಅನಾಲಿಟಿಕ್ಸ್ ಪೋರ್ಟಲನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಸೆಂಟರ್ ಪ್ಲಾನ್ಸ್ ಗೈಡ್ಲೈನ್ಸ್ ಫಾರ್ ಬುಕ್ಸ್ ಬೈ ಡಿಫೆನ್ಸ್ ಪರ್ಸನಲ್. ಏನಾಗಿದೆ ಅಂತಂದರೆ, ಫಾರ್ಮರ್ ಆರ್ಮಿ ಚೀಫ್ ಜನರಲ್ ಆಗಿದ್ದಂಥ MM ನರವಾಣೆ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಬುಕ್ಕನ್ನು ರಿಲೀಸ್ ಮಾಡ್ತಾಯಿದ್ರು, ಅಂದರೆ 4 Stars of Destiny ಅನ್ನುವಂಥ ಒಂದು ಬುಕ್ಕನ್ನು ರಿಲೀಸ್ ಮಾಡ್ತಾಯಿದ್ರು. ಸೊ ಆ ಒಂದು ಬುಕ್ಕಲ್ಲಿ ಕೆಲವಷ್ಟು ಕಾಂಟ್ರವರ್ಸಿಗಳಿತ್ತು. ಸೊ ಅದೇ ಒಂದು ದೃಷ್ಟಿಯಿಂದ ಏನು ಮಾಡ್ತಾಯಿದೆ, ಈಗ ರಕ್ಷಣಾ ಸಚಿವಾಲಯ ಏನು ಮಾಡೋಕ್ಕೆ ನಿರ್ಧರಿಸಿದ್ದಾರೆ, ಈ ರೀತಿಯಾಗಿ ಯಾವುದೇ ಒಂದು ಡಿಫೆನ್ಸ್ ಪರ್ಸನಲ್ ಏನಾದ್ರು ಒಂದು ಬುಕ್ಕನ್ನು ರಿಲೀಸ್ ಮಾಡ್ತಾಯಿದ್ದಾರೆ ಅಂದರೆ, ವರ್ಕಿಂಗ್ ಇರ್ಬೋದು, ರಿಟೈರ್ಡ್ ಇರ್ಬೋದು, ಬುಕ್ಕನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋ ರೀತಿಯಾಗಿ ಕೆಲವಷ್ಟು ಗೈಡ್ಲೈನ್ಸನ್ನು ನಿರ್ಮಿಸೋದಕ್ಕೆ ರಕ್ಷಣಾ ಸಚಿವಾಲಯ ಮುಂದಾಗಿದೆ. ಈಗ ಏನಾಗುತ್ತೆ ಅಂತಂದರೆ, ಈಗ ಯಾರೋ ಒಬ್ಬರು ಸೈನಿಕರು ಇರ್ಬೋದು, ಇಲ್ಲ ಏನೋ ಒಂದು ಡಿಫೆನ್ಸ್ ಪರ್ಸನಲ್ ಏನೋ ಒಂದು ಪುಸ್ತಕವನ್ನು ಪ್ರಕಟಿಸುವಾಗ ಅಲ್ಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಮುಂದೆ ಬರುತ್ತೆ. ಏಕೆಂದರೆ ಅವರು ಡಿಫೆನ್ಸ್ ಸೆಕ್ಟರಲ್ಲಿ ವರ್ಕ್ ಮಾಡಿರುವಂಥ ಕಾರಣ ದೇಶದ ಕೆಲವಷ್ಟು ಸೀಕ್ರೆಟ್ಸ್ಗಳು, ರಹಸ್ಯಗಳು ಅವರ ಹತ್ರ ಇರುತ್ತೆ, ಅಥವಾ ದೇಶದಲ್ಲಿ ಇರುವಂಥ ಕೆಲವಷ್ಟು ಎಕ್ವಿಪ್ಮೆಂಟ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು. ಸೊ ಈ ರೀತಿ ಆದಾಗ ಆ ಒಂದು ಇನ್ಫಾರ್ಮೇಷನ್ನ ಅವ್ರ ಬುಕ್ಗಳಲ್ಲಿ ಏನಾದ್ರು ಬರೆದ್ರು ಅಂತಂದರೆ ಇಟ್ ಬಿಕಮ್ಸ್ ಎಕ್ಸ್ಪೋಸ್ಡ್. ಸೊ ಅಲ್ಲಿ ನಮ್ಮ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಏನಿದೆ, ರಾಷ್ಟ್ರೀಯ ಭದ್ರತೆಯಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಇಲ್ಲಿ ಕೆಲವಷ್ಟು ಸೀಕ್ರೆಟ್ಸ್ಗಳಿರ್ತವೆ, ರಹಸ್ಯಗಳಿರ್ತವೆ ನಾನು ಹೇಳಿರೋ ಹಾಗೆ. ಸೊ ಆ ಒಂದು ರಹಸ್ಯಗಳು ಆಚೆ ಬರುವಂಥ ಎಲ್ಲ ಪ್ರಾಬ್ಲಮ್ಗಳು ಇರುವಂಥದ್ದು. ಸೊ ಹಾಗಾಗಿ ಡಿಫೆನ್ಸ್ ಪರ್ಸ್ನಲ್ ಏನು ಮಾಡಿದ್ದಾರೆ ಅಂತಂದರೆ, ಡಿಫೆನ್ಸ್ ಮಿನಿಸ್ಟ್ರಿ ಏನು ಮಾಡಿದ್ದಾರೆ, ಕೆಲವಷ್ಟು ರೂಲ್ಸ್ಗಳನ್ನು ಬಿಡುಗಡೆ ಮಾಡಿದೆ. ಏನು ಈ ಒಂದು ರೂಲ್ಸ್ಗಳಂದರೆ ಪ್ರಪೋಸ್ಡ್ ಅಷ್ಟೇ, ಇದು ಇನ್ನು ತಂದಿಲ್ಲ. ಈ ಒಂದು ಪ್ಲ್ಯಾನ್ಸ್ ಇದು ಸೆಂಟರ್ ಏನು, ಕೇಂದ್ರ ಸರ್ಕಾರ ಕೇವಲ ಪ್ಲ್ಯಾನ್ ಮಾಡ್ತಾ ಇದೆ ಈ ರೀತಿಯಾಗಿ ತರಬೇಕು ಅಂತ. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮೊದಲಿಗೆ ಒಂದು ಮ್ಯಾನುಸ್ಕ್ರಿಪ್ಟ್ ಏನಿರುತ್ತೆ, ಅಂದರೆ ಯಾವ ರೀತಿಯಾದ ರೂಲ್ಸ್ಗಳನ್ನು ತರ್ತೀವಿ ಅಂತಂದರೆ ಒಂದು ಮ್ಯಾನುಸ್ಕ್ರಿಪ್ಟ್ ಏನಿರುತ್ತೆ ಆ ಮ್ಯಾನುಸ್ಕ್ರಿಪ್ಟನ್ನು ಕೊಡಬೇಕು ಸರ್ಕಾರಕ್ಕೆ. ಪಬ್ಲಿಷ್ ಮಾಡೋದಕ್ಕೆ ಮುಂಚೆ ಈ ಮ್ಯಾನುಸ್ಕ್ರಿಪ್ಟನ್ನು ಸರ್ಕಾರಕ್ಕೆ ನೀಡಿ ಸರ್ಕಾರದಿಂದ ಒಂದು ಎಸ್ ಅಂತ ಒಂದು ಅಂದರೆ ನೀವು ಪಬ್ಲಿಕೇಶನ್ ಮಾಡ್ಬೋದು ಅನ್ನುವಂಥ ಒಂದು ಲೆಟರನ್ನು ತಗೋಬೇಕಾಗತ್ತೆ. ಮತ್ತು ಎರಡನೇದಾಗಿ ನೋಡಿದಾಗ ಏನು ಅಂತಂದರೆ, ಒಂದು ವಿಷಯದ ಪರಿಶೀಲನೆಯನ್ನು ಮಾಡಬೇಕು. ಸೊ ಫಸ್ಟ್ ಒಂದು ಪರ್ಮಿಷನನ್ನು ತಗೋಬೇಕು. ಎರಡನೇದು ಆ ಒಂದು ಪುಸ್ತಕದಲ್ಲಿ ಇರುವಂಥ ವಿಷಯದ ಚರ್ಚೆ ಆಗಬೇಕು. ಅಂದರೆ ಅಲ್ಲಿ ಏನು ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ನ ಕ್ಲೀನಾಗಿ ಅನಲೈಸ್ ಮಾಡಿ ಅದನ್ನ ಸ್ಕ್ರೂಟಿನೈಸ್ ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ಒಂದು ಮಾರ್ಗಸೂಚಿಗಳು ಏನು ಕೊಡ್ತಾ ಇದ್ದಾರೆ, ಇದನ್ನು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಇರುವಂಥ ಒಂದು ರೂಲ್ಸ್ಗಳೇನಿದೆ
ಅನುಗುಣವಾಗಿ ಅಂದರೆ ಅದರ ಜೊತೆಗೆ ಇದು ಅನ್ನುವಂಥದ್ದು ಎರಡನ್ನು ಸೇರಿಸಿ ಅವರು ಫಾಲೋ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಈ ಒಂದು ಪ್ರಾಬ್ಲಮ್ ಯಾಕೆ ಆಗ್ತಾ ಇದೆ ಅಂದರೆ ಈಗ ಪ್ರೆಸೆಂಟ್ ಆಗಿ ನಾವು ನೋಡಿದೆ ಯಾವುದೇ ಒಂದು ಕನ್ಸಾಲಿಡೇಟೆಡ್ ಕಾನೂನಿಲ್ಲ, ಅಂದರೆ ಒಂದೇ ಒಂದು ಕಾನೂನಿಲ್ಲ ಈ ರೀತಿಯಾಗಿ ಬುಕ್ಗಳನ್ನು ಬಿಡುಗಡೆ ಮಾಡೋದಕ್ಕೆ. ಈ ಒಂದು ಏನು ಡಿಫೆನ್ಸ್ ಪರ್ಸನಲ್ಲಿ ಇರ್ತಾರೆ ಅವರು ಬುಕ್ಗಳನ್ನು ರಿಲೀಸ್ ಮಾಡಬೇಕು ಅಂತಂದರೆ ಯಾವುದೇ ರೀತಿಯಾದ ಒಂದು ಕಾಯ್ದೆಗಳಿಲ್ಲ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ. ಹಾಗಾಗಿ ಈ ಒಂದು ಮಾರ್ಗಸೂಚಿ ಅವಶ್ಯಕತೆ ಇದೆ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಆ್ಯಕ್ಚುಲ್ ಆಗಿ ಏನು ನಡೀತಾ ಇದೆ ಅನ್ನೋದಾಯಿತು. ಇಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈ ಒಂದು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಇರುವಂಥ ಮುಖ್ಯವಾದ ಪ್ರಾವಿಷನ್ಸ್ಗಳು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಈ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಬಗ್ಗೆ ನೋಡೋಣ. ಮೊದಲಿಗೆ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಇದು ಜಾರಿಗೆ ಬಂದಂಥದ್ದು 1923ರಲ್ಲಿ. ಓಕೆನಾ. ಇಟ್ ಇಸ್ ಅ ಕೊಲೋನಿಯಲ್ ಪೀರಿಯಡ್ ಲಾ ಅಂತ ಹೇಳ್ಬೋದು. ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಲಾನೇ ನಾವು ಇವಾಗ್ಲೂ ಏನಂತೀವಿ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ. ಇದರ ಮುಖ್ಯ ಉದ್ದೇಶ ಏನಿತ್ತು ಅಂತಂದರೆ ದೇಶದ ರಾಷ್ಟ್ರೀಯ ಭದ್ರತೆ ಇರ್ಬೋದು, ರಕ್ಷಣಾ ಮಾಹಿತಿ ಇರ್ಬೋದು, ಅಥವಾ ರಾಜ್ಯದ ರಹಸ್ಯಗಳನ್ನು ರಕ್ಷಿಸೋದು. ಟೋಟಲಿ ಸೀಕ್ರೆಟ್ಸ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ ಆ್ಯಂಡ್ ಇಟ್ಸ್ ಸ್ಟೇಟ್ಸ್, ಯಾವುದೇ ಒಂದು ಸೀಕ್ರೆಟ್ಸ್ ಇದ್ರೂ ಕೂಡ ಅದನ್ನು ಸೇಫ್ ಆಗಿಡುವಂಥದ್ದು ಈ ಒಂದು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ನ ಮುಖ್ಯ ಉದ್ದೇಶ ಆಗಿತ್ತು. ಓಕೆನಾ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಸಾರ್ವಜನಿಕ ಭದ್ರತೆ ಇರ್ಬೋದು, ರಕ್ಷಣಾ ವಿಷಯಗಳಿರ್ಬೋದು, ಇಲ್ಲ ಯಾವುದೇ ಒಂದು ಗುಪ್ತ ದಾಖಲೆಗಳೇನಾದರೂ ಇದ್ದರೆ ಅವುಗಳನ್ನು ರಕ್ಷಣೆ ಮಾಡುವಂಥದ್ದು. ತದನಂತರ ಸರ್ಕಾರಿ ರಹಸ್ಯ ಮಾಹಿತಿ ಏನಾದರೂ ಲೀಕ್ ಆಗೋ ರೀತಿಯಾಗಿದೆ ಅದನ್ನು ತಡೆಯೋದಿರ್ಬೋದು. ಈ ರೀತಿಯಾಗಿ ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಇನ್ನು ನಾವು ಇದರ ಕೆಲವಷ್ಟು ಮುಖ್ಯ ಸೆಕ್ಷನ್ಗಳನ್ನು ನೋಡೋಣ. ಸೆಕ್ಷನ್ 3 ಏನು ಹೇಳುತ್ತೆ, OSA ಆ್ಯಕ್ಟಲ್ಲಿರುವಂಥ ಸೆಕ್ಷನ್ 3 ಏನು ಹೇಳುತ್ತೆ ಅಂತಂದರೆ ಶತ್ರು ರಾಷ್ಟ್ರಕ್ಕೆ ಉಪಯುಕ್ತವಾಗುವ ರಕ್ಷಣಾ ಅಥವಾ ಭದ್ರತಾ ಮಾಹಿತಿಯನ್ನು ಸಂಗ್ರಹಿಸುವುದು, ಹಂಚುವುದು, ಸಂವಹನ ಮಾಡುವುದು ಶಿಕ್ಷೆಗೆ ಒಳಗಾಗುವಂಥ ಒಂದು ಕಾರ್ಯ ಅಂತ ಹೇಳ್ತದೆ. ಸೆಕ್ಷನ್ 3 ಬಂದು ಇಟ್ ಟಾಕ್ಸ್ ಅಬೌಟ್ ಸ್ಪೈಯಿಂಗ್. ಈಗ ನಮ್ಮ ದೇಶದ ಒಂದು ಸೀಕ್ರೆಟ್ಸನ್ನು ಬೇರೆ ದೇಶಕ್ಕೆ ಲೀಕ್ ಮಾಡೋದಕ್ಕೆ ಏನಾದ್ರು ಹೋಗ್ತಾ ಇದ್ದೀವಿ ಅಂತಂದರೆ ಅದು ಇಲ್ಲಿ ಅಪರಾಧಾರ್ಹ ಅಂತ ಹೇಳ್ತಾರೆ. ಇಲ್ಲಿ ಇದಕ್ಕೆ ಶಿಕ್ಷೆ ಬಂದು ಪನಿಷ್ಮೆಂಟ್ ಏನು ಅಂತಂದರೆ 14 years ಆಫ್ ಜೈಲ್ ಇರುತ್ತೆ, ಅಥವಾ ಲೈಫ್ ಲಾಂಗ್ ಏನಿದೆ ಲೈಫ್ ಸೆಂಟೆನ್ಸ್ ಅಂತ ಏನು ಹೇಳ್ತೀವಿ, ಲೈಫ್ ಲಾಂಗ್ ಜೈಲಲ್ಲಿ ಇರುವಂಥದ್ದು. ಇದು ಸೆಕ್ಷನ್ 3 ಆಯಿತು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಬಂದು ಸೆಕ್ಷನ್ 5 ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಅಧಿಕೃತ ಮಾಹಿತಿಯ ಅನಧಿಕೃತ ಬಹಿರಂಗ ಮಾಡಿದ್ರೆ, ಅಂದರೆ ಈಗ ಏನೋ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ ಇರುತ್ತೆ, ಅಫಿಷಿಯಲ್ ಇನ್ಫಾರ್ಮೇಷನನ್ನು ನೀವು ಅನ್ಅಫಿಷಿಯಲ್ ಆಗಿ ಏನಾದರೂ ಡಿಕ್ಲೇರ್ ಮಾಡಿದ್ರೆ ಆಚೆ, ಅದು ಕೂಡ ಅದು ಕೂಡ ಅಪರಾಧ ಅಂತ ಹೇಳ್ತಾರೆ. ಇದಕ್ಕೆ 3 years ಆಫ್ ಜೈಲ್ ಟರ್ಮನ್ನು ಕೊಡ್ತಾರೆ, ಅಥವಾ ಫೈನನ್ನು ಹಾಕ್ತಾರೆ, ಅಥವಾ ಎರಡನ್ನು ಮಾಡ್ಬೋದು ಅನ್ನುವಂಥದ್ದು. ಓಕೆನಾ. ಅಂದರೆ ಏನು ಅಂದರೆ ಇಲ್ಲಿ ಸರ್ಕಾರಿ ನೌಕರರು ಇರ್ಬೋದು, ಇಲ್ಲ ಯಾರೇ ಆಗಲಿ ಅನುಮತಿ ಇಲ್ದಿರ ಅಧಿಕೃತವಾಗಿರುವಂಥ ಮಾಹಿತಿಯನ್ನು ಏನಾದ್ರು ಬಹಿರಂಗಪಡಿಸಿದ್ರೆ ಅದು ಕೂಡ ಅಪರಾಧ ಅಂತ. ಇನ್ನು ನೆಕ್ಸ್ಟ್ ಬಂದು ಸೆಕ್ಷನ್ 6 ಮಾತಾಡುತ್ತೆ. ಸೆಕ್ಷನ್ 6 ಬಂದು ಅನಧಿಕೃತವಾದ ಪ್ರವೇಶಗಳ ಕುರಿತಾಗಿ ಮಾತಾಡ್ತಾರೆ. ಅಂದರೆ ಈಗ ಏನೋ ಒಂದು ನಿಷೇಧಿತ ಪ್ರದೇಶ ಇದೆ, ಆ ಪ್ರದೇಶಕ್ಕೆ ಏನಾದರೂ ನಾವು ಹೋದರೆ ಅಲ್ಲಿ ಎಲ್ಲ ಫೋಟೋಗ್ರಫಿಯನ್ನು ತೆಗೆಯೋದು, ಇಲ್ಲ ಅಲ್ಲಿನ ಒಂದು ನಕ್ಷೆಯನ್ನು ತಯಾರಿಸೋದು, ಸ್ಕೆಚ್ಗಳು, ಇವುಗಳನ್ನು ಎಲ್ಲ ನಾವು ಮಾಡಿದ್ರೆ ಅದು ಕೂಡ ಅಪರಾಧ ಅನ್ನುವಂಥದ್ದು ಹೇಳುತ್ತೆ. ಈ 3 ನಮಗೆ ಇಲ್ಲಿ ಬೇಕಾಗಿರುವಂಥದ್ದು. ಏನು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ಸ್ ಬಗ್ಗೆ ಇಷ್ಟು ನಮಗೆ ಬೇಕಾಗಿರುವಂಥ ಮುಖ್ಯ ಇನ್ಫಾರ್ಮೇಷನ್ ಆಗಿದೆ. ಬಟ್ ಈ ಒಂದು ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಏನಿದೆ ಇದರಲ್ಲಿ ಕೆಲವಷ್ಟು ವಿವಾದಗಳು, ಟೀಕೆಗಳು ಕೂಡ ಇದೆ. ಏನು ಅಂತಂದರೆ ಮೊದಲಿಗೆ ಇದರಲ್ಲಿ ಇರುವಂಥ ಕೆಲವು ಪದಗಳು ವೇಗ್ ಆಗಿದೆ. ಅಂದರೆ ಈಗ ಸೀಕ್ರೆಟ್ ಅಂತ ಹೇಳಿದ್ದಾರೆ, ಆ ಸೀಕ್ರೆಟ್ ಅಂತಂದರೆ ಏನು ಸೀಕ್ರೆಟ್ ಆಗುತ್ತೆ ಅನ್ನುವಂಥ ಒಂದು ಡೆಫಿನಿಷನ್ ಇಲ್ಲ ಅಫಿಷಿಯಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಅಫಿಷಿಯಲ್ ಇನ್ಫಾರ್ಮೇಷನ್ ಅಂದರೆ ಏನು ಅಫಿಷಿಯಲ್ ಇನ್ಫಾರ್ಮೇಷನ್, ಏನು ಅಫಿಷಿಯಲ್ ಇನ್ಫಾರ್ಮೇಷನ್ ಅಲ್ಲ ಅನ್ನುವಂಥ ಮಾಹಿತಿ ಇಲ್ಲ. ಅದೊಂದು. ತದನಂತರ ಏನು ಅಂತಂದರೆ ಇದರಿಂದ ಪತ್ರಕರ್ತರ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ಏನು ರಿಪೋರ್ಟರ್ಸ್ ಇರ್ತಾರೆ, ರಿಪೋರ್ಟರ್ಸರ ಒಂದು ಫ್ರೀಡಮ್ ಇಲ್ಲಿ ಹಾಳಾಗ್ತಾ ಇದೆ ಬಿಕಾಸ್ ಆಫ್ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಅನ್ನುವಂಥದ್ದು. ತದನಂತರ ವಿಸಲ್ ಬ್ಲೋವರ್ಸ್ ಮೇಲೆ ಒಂದು ಒತ್ತಡ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಅನೇಕ ಬಾರಿ ಒಂದು OSAನ ಬಳಸಿ, ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ಸನ್ನು ಬಳಸಿ ಬೇರೆ ಒಂದು ವ್ಯಕ್ತಿಯನ್ನು ಹಿಂಸಿಸೋದಕ್ಕೆ, ಇಲ್ಲ ಅವರ ಮೇಲೆ ಸುಳ್ಳು ಆಪಾದನೆಯನ್ನು ಮಾಡೋದಕ್ಕೆ ಇದನ್ನು ಬಳಸಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಸೆಕೆಂಡ್ ARC ಏನು ಹೇಳಿದೆ ಅಂದರೆ ಕೆಲವಷ್ಟು ಸುಧಾರಣೆಯನ್ನು ಮಾಡಿ ಈ OSA ಏನಿದೆ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟನ್ನು ರದ್ದುಪಡಿಸಿ ಅದಕ್ಕೆ ಬದಲಾಗಿ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ಸ್ ಅನ್ನುವಂಥ ಈ ರೀತಿಯಾದ ಒಂದು ಹೊಸ ಕಾನೂನನ್ನು ತರಬೇಕು ಅಂತ ಹೇಳಿದೆ. ಅದೇ ರೀತಿಯಾಗಿ ಲಾ ಕಮಿಷನ್ ಕೂಡ 2017ರ ಲಾ ಕಮಿಷನ್ ಏನು ಹೇಳಿದೆ ಅಂದರೆ ಈ ಒಂದು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ಸನ್ನು ಅಮೆಂಡ್ ಮಾಡಬೇಕು, ತಿದ್ದುಪಡಿ ಮಾಡಬೇಕು ಅಂತ ಕೂಡ ಅದು ಹೇಳಿದೆ. ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ.
ತಮಿಳ್ ಬ್ರಾಹ್ಮಿ ಇನ್ಸ್ಕ್ರಿಪ್ಷನ್ಸ್ ಡಿಸ್ಕವರ್ಡ್ ಇನ್ ಈಜಿಪ್ಟ್ ಶೆಡ್ ಲೈಟ್ ಆನ್ ಏನ್ಷಿಯಂಟ್ ಟ್ರೇಡ್ ಲಿಂಕ್ಸ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಈಜಿಪ್ಟಲ್ಲಿ ಬರುವಂತಹ ವ್ಯಾಲಿ ಆಫ್ ಕಿಂಗ್ಸ್ ಅನ್ನುವಂಥ ಒಂದು ರೀಜನ್ ಏನಿದೆ, ಆ ಒಂದು ರೀಜನಲ್ಲಿ, ಆ ಒಂದು ಪ್ರದೇಶದಲ್ಲಿ ನಡೆಸಿದ ಒಂದು ಸಂಶೋಧನೆಯ ವೇಳೆ ಏನು ತಿರುಗಿದೆ ಅಂತಂದರೆ, ಸುಮಾರು 30 ಶಾಸನಗಳು ಸಿಕ್ಕಿದೆ. 30 ಶಾಸನಗಳು ಸಿಕ್ಕಿದೆ. ಆ 30 ಶಾಸನಗಳಲ್ಲಿ ಕೆಲವಷ್ಟು ತಮಿಳು ಬ್ರಾಹ್ಮಿಯಲ್ಲಿದೆ, ಮತ್ತು ಕೆಲವಷ್ಟು ಪ್ರಾಕೃತಲ್ಲಿದೆ, ಮತ್ತು ಕೆಲವಷ್ಟು ಸಂಸ್ಕೃತದಲ್ಲಿದೆ. ಸೊ ಈ 3 ಭಾಷೆಗಳ ಲಿಪಿಯನ್ನು ನಾವು ಈ ಒಂದು 30 ಇನ್ಸ್ಕ್ರಿಪ್ಷನ್ಗಳಲ್ಲಿ, 30 ಶಾಸನಗಳಲ್ಲಿ ನೋಡ್ಬೋದಾಗಿದೆ. ಸೊ ಈ ಒಂದು ಶಾಸನಗಳಿದೆ, ಇದರ ಒಂದು ಟೈಮ್ ಪೀರಿಯಡ್ ಸಿಕ್ಕಿರುವಂಥದ್ದು 1st and 2nd ಸೆಂಚುರಿ AD, 1 ಮತ್ತು 2ನೇ ಶತಮಾನದ್ದಾಗಿರುವಂಥದ್ದು. ಸೊ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಅಷ್ಟು ಹಳೆಯದಾಗಿ ತಮಿಳ್ ಇರ್ಬೋದು ಅಥವಾ ಇಂಡಿಯಾದ ಒಂದು ರಿಲೇಷನ್ಸ್ ಈಜಿಪ್ಟಿನರ ಒಂದಿಗೆ ಇತ್ತು, ಅಲ್ಲಿ ಟ್ರೇಡ್ ಲಿಂಕ್ಗಳು ಇತ್ತು ಅನ್ನೋದು ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಮತ್ತು ಈ ಒಂದು ಪತ್ತೆಯ ಒಂದು ಮಹತ್ವವೇನು, ಈ ಒಂದು ಐಡೆಂಟಿಫಿಕೇಷನ್ ಅಥವಾ ಈ ಒಂದು ಎಕ್ಸ್ಕವೇಷನ್ನ ಒಂದು ಮಹತ್ವವೇನು ಅಂತ ನೋಡಿದ್ರೆ, ಈ ಶಾಸನಗಳೇನಿದೆ, ಪ್ರಾಚೀನ ಕಾಲದಲ್ಲೇ ಭಾರತ ಮತ್ತು ಈಜಿಪ್ಟ್ನ ನಡುವೆ ವ್ಯಾಪಾರ, ಸಾಂಸ್ಕೃತಿಕ ಮತ್ತು ಮಾನವ ಸಂಪರ್ಕ ಇತ್ತು ಅನ್ನೋದನ್ನು ಒಂದು ದೃಢ ಸಾಕ್ಷ್ಯದೊಂದಿಗೆ ಇದು ಪ್ರೂವ್ ಮಾಡುತ್ತೆ ಅನ್ನುವಂಥದ್ದು. ಸೊ ಒಂದು ಏನು ಟ್ರೇಡ್ ಲಿಂಕ್ಗಳಿತ್ತು, ಹಾಗೆ ಒಂದು ಮ್ಯಾನ್ ಟು ಮ್ಯಾನ್ ಕನೆಕ್ಷನ್ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ನಡೆದಿತ್ತು ಅನ್ನೋದು ನಾವು ಇಲ್ಲಿ ತಿಳ್ಕೊಬೋದು. ವಿಶೇಷವಾಗಿ ನೋಡಿದಾಗ ತಮಿಳುನಾಡು ಮತ್ತು ಮೆಡಿಟರೇನಿಯನ್ ಪ್ರದೇಶಗಳ ನಡುವೆ ಒಂದು ನೇರವಾದ ವ್ಯಾಪಾರ ಸಂಪರ್ಕ ಇತ್ತು ಅನ್ನುವಂಥ ಒಂದು ಏನಂತೀವಿ ಸಾಕ್ಷ್ಯವನ್ನು ಇದು ತೋರಿಸುತ್ತೆ. ಇನ್ನು ಈ ಒಂದು ಶಾಸನ ಏನು, ಈ 30 ಶಾಸನದಲ್ಲಿ ಒಂದು ಶಾಸನ ಒಂದು ಪದವನ್ನು ತೋರಿಸುತ್ತೆ. ಸಿಕೈ ಕೊರ್ರನ್ ಅನ್ನುವಂಥ ಒಂದು ಏನಂತೀವಿ ಪದವನ್ನು ಇದು ಇಲ್ಲಿ ತೋರಿಸುತ್ತೆ. ಇದು ಒಂದು ಹೆಸರು ಅಂತ ಈಗ ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ, ಇದು ಈಜಿಪ್ಟ್ಗೆ ವ್ಯಾಪಾರ, ಉದ್ಯೋಗ ಮತ್ತು ಯಾತ್ರೆಗಾಗಿ ಬಂದಿದ್ದ ಭಾರತೀಯರ ಉಪಸ್ಥಿತಿಯನ್ನು ಸೂಚಿಸುತ್ತೆ ಅಂತ. ಸೊ ಇಲ್ಲಿ ಏನು ಅಂತಂದರೆ, ಇದು ಹೆಸರು. ಸೊ ಹಾಗಾಗಿ ಅಲ್ಲಿ ಮನುಷ್ಯರು ಕೂಡ ತಮಿಳುನಾಡಿನಿಂದ ಅಥವಾ ಬೇರೆ ಅಂದರೆ ಭಾರತದ ಬೇರೆ ಬೇರೆ ಭಾಗಗಳಿಂದ ಈಜಿಪ್ಟ್ಗೆ ಹೋಗಿದ್ರು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಸಂಗಮ್ ಯುಗದಲ್ಲಿ ನಾವು ನೋಡಿದ್ರೆ ಭಾರತದ ದಕ್ಷಿಣ ಭಾಗದಿಂದ ಮಸಾಲೆ ಇರ್ಬೋದು, ಮುತ್ತು, ರೇಷ್ಮೆ, ಸುಗಂಧ ದ್ರವ್ಯಗಳು ಈಜಿಪ್ಟ್ ಮತ್ತೆ ರೋಮನ್ ರಾಜ್ಯಗಳಿಗೆ ಹೋಗ್ತಾ ಇತ್ತು, ರೋಮನ್ ಸಾಮ್ರಾಜ್ಯಕ್ಕೆ ರಫ್ತಾಗ್ತಾ ಇದ್ವು. ಸೊ ಈ ಶಾಸನಗಳು ಈ ವ್ಯಾಪಾರ ಮಾರ್ಗಗಳ ಒಂದು ನೈಜ ಸಾಕ್ಷ್ಯಗಳಾಗಿವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಡ್ಯೂರಿಂಗ್ ಸಂಗಮ್ ಏಜ್ ಆಗ್ತಾ ಇದ್ದಂಥ ಒಂದು ಟ್ರೇಡ್ ರಿಲೇಷನ್ಸ್ ಏನಿದೆ, ಅದಕ್ಕೆ ಇದು ಒಂದು ಎವಿಡೆನ್ಸ್ ಆಗಿ ಸಿಕ್ಕಿದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್. ಇದರ ಕುರಿತಾಗಿ ಮತ್ತೆ ಏನಾದ್ರು ನ್ಯೂಸ್ ಬಂದಿದೆ ಅಂತಾರೆ, ನಾವು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ವಂದೇ ಮಾತರಂ ಟು ಬಿ ಪ್ಲೇಡ್ ಬಿಫೋರ್ ನ್ಯಾಷನಲ್ ಆಂಥಮ್ ಸೇಸ್ ಗವರ್ನಮೆಂಟ್. ನಿನ್ನೆ ಅಷ್ಟೇ ಗೃಹ ಸಚಿವಾಲಯ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಅಂದರೆ ಈ ಒಂದು ಏನು ವಂದೇ ಮಾತರಂ ಏನು ಗೀತೆ ಏನಿದೆ, ಇದಕ್ಕೆ ಕುರಿತಾದಂತೆ ಒಂದು ಮಾರ್ಗಸೂಚಿಯನ್ನು ಪ್ರಕಟಿಸಿದೆ. ಆ್ಯಂಡ್ ಈ ಒಂದು ಮಾರ್ಗಸೂಚಿಯನ್ನು ಫಾಲೋ ಮಾಡೋದು ಕಡ್ಡಾಯವಾಗಿದೆ ಕೂಡ ಹೌದು. ಓಕೆನಾ. ನಮಗೆಲ್ಲ ಗೊತ್ತಿರೋ ಹಾಗೇನೆ ವಂದೇ ಮಾತರಂಗೆ 150 ವರ್ಷ ಆಗಿದೆ. ಸೊ 150th ಆ್ಯನಿವರ್ಸರಿಯನ್ನು ಕೂಡ ನಾವು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಅದೇ ಒಂದು ನಿಟ್ಟಿನಲ್ಲಿ ಕೆಲವಷ್ಟು ಅಂದರೆ ವಂದೇ ಮಾತರಂಗೆ ದಕ್ಕಬೇಕಾದಂತಹ ಗೌರವವನ್ನು ಸಿಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿರುವಂಥದ್ದು. ಮೊದಲಿಗೆ ವಂದೇ ಮಾತರಂ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ. ಈ ವಂದೇ ಮಾತರಮನ್ನು ರಚಿಸಿದ್ದು ಯಾರು? ಬಂಕಿಮ್ ಚಂದ್ರ ಚಾಟರ್ಜಿ ಇವರು ರಚಿಸಿರುವಂಥದ್ದು. ಆ್ಯಂಡ್ ಇದನ್ನು ರಚಿಸಿದ್ದು 1875ರಲ್ಲಿ ರಚಿಸಿದ್ದು. ಇದನ್ನು 1882ರ ಆನಂದ ಮಠ, ಅವರ ಒಂದು ಆನಂದ ಮಠ ಅನ್ನುವಂಥ ಕಾದಂಬರಿಯಲ್ಲಿ ನಾವು ಇದನ್ನು ನೋಡ್ಬೋದಾಗುತ್ತೆ. ಆ್ಯಂಡ್ 1896 ಫಸ್ಟ್ ಟೈಮ್ ರವೀಂದ್ರನಾಥ್ ಟ್ಯಾಗೂರ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ನಲ್ಲಿ, ಎಲ್ಲಿ ನಡೆದಿದ್ದು ಇದು ಕಲ್ಕತ್ತಾ ಅಲ್ಲಿ ನಡೆದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ನಲ್ಲಿ ಇದನ್ನು ಮೊದಲ ಬಾರಿಗೆ ಹಾಡಿದರು. ಸೊ ಇಷ್ಟು ಮುಖ್ಯವಾದ ಇನ್ಫಾರ್ಮೇಷನ್ ನಮಗೆ ವಂದೇ ಮಾತರಂ ಬಗ್ಗೆ ಗೊತ್ತಿರಬೇಕಾಗಿರುವಂಥದ್ದು. ಈಗ ಈ ಒಂದು ಹೊಸ ಮಾರ್ಗಸೂಚಿ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡೋಣ. ಮೊದಲಿಗೆ ಏನು ಅಂತಂದರೆ, ಯಾವುದೇ ಒಂದು ಅಧಿಕೃತ ಕಾರ್ಯಕ್ರಮ ನಡೀತಾ ಇದೆ, ಒಂದು ಅಫಿಷಿಯಲ್ ಪ್ರೋಗ್ರಾಮ್ ನಡೀತಾ ಇದೆ ಅಂತಂದರೆ ಅಲ್ಲಿ ಮೊದಲು ವಂದೇ ಮಾತರಮನ್ನು ಹಾಡಬೇಕು ಅಥವಾ ನುಡಿಸ್ಬೇಕು. ಓಕೆನಾ. ಸೊ ಯಾವುದೇ ಒಂದು ಅಫಿಷಿಯಲ್ ಫಂಕ್ಷನ್ಗಳು ಆಗ್ತಾ ಇದೆ ಅಂತಂದರೆ ಅಲ್ಲಿ ವಂದೇ ಮಾತರಮನ್ನು ನುಡಿಸಿ ತದನಂತರ ಜನಗಣಮನವನ್ನು ಹಾಡಬೇಕು ಅಥವಾ ನಮ್ಮ ರಾಷ್ಟ್ರಗೀತೆಯನ್ನು ಹಾಡಬೇಕು ಅನ್ನುವಂಥದ್ದು. ಎರಡನೇದಾಗಿ ಏನು ಅಂತಂದರೆ, ವಂದೇ ಮಾತರಮನ್ನು ಹಾಡುವಾಗ ಅಥವಾ ನುಡಿಸುವಾಗ ಪ್ರೇಕ್ಷಕರು ಏನಿರ್ತಾರೆ, ಅಲ್ಲಿರುವಂಥ ಆಡಿಯನ್ಸ್ ಏನಿರ್ತಾರೆ, ಅವರು ಕಡ್ಡಾಯವಾಗಿ ಎದ್ದು ನಿಂತ್ಕೋಬೇಕು. ಎಲ್ಲಿ ಅಫಿಷಿಯಲ್ ಫಂಕ್ಷನ್ಗಳಲ್ಲಿ ನೋಡಿದಾಗ ಕಡ್ಡಾಯವಾಗಿ ಎದ್ದು ನಿಂತ್ಕೋಬೇಕು.
ಅದೇ ಈಗ ಏನಾದ್ರು ಮನರಂಜನಾತ್ಮಕವಾಗಿ ಅಂದರೆ ಈಗ ಮೂವಿ ಥಿಯೇಟರ್ಗಳಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ, ಇಲ್ಲ ಯಾವುದೋ ಒಂದು ನಾಟಕದಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅಂತಾರೆ, ಅಂತಹ ಸಮಯದಲ್ಲಿ ಎದ್ದು ನಿಂತ್ಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಫಿಷಿಯಲ್ ಪ್ರೋಗ್ರಾಮ್ಸ್ಗಳಲ್ಲಿ, ಅಧಿಕೃತವಾದ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಎದ್ದು ನಿಂತ್ಕೋಬೇಕು ಜನರು ಅನ್ನುವಂಥದ್ದು. ಮೂರನೇದಾಗಿ ಏನು ಅಂತಂದರೆ ಇದರ ಒಂದು ಅವಧಿ 3 ನಿಮಿಷ 10 ಸೆಕೆಂಡ್ಗಳಿದೆ. ಸೊ ಅದನ್ನು ಫಾಲೋ ಮಾಡಬೇಕು. ಹಾಗೆ ನಾಲ್ಕನೇದಾಗಿ ಏನು ಅಂತಂದರೆ 6 ಸ್ಟ್ಯಾನ್ಸಾಗಳನ್ನು ಕೂಡ ಇನ್ಕ್ಲೂಡ್ ಮಾಡಿದೆ. 6 ಸ್ಟ್ಯಾನ್ಸಾಗಳು ಒರಿಜಿನಲ್ ಆಗಿ 6 ಸ್ಟ್ಯಾನ್ಸಾಗಳು ಇದ್ದಂಥದ್ದು. ಬಟ್ ಏನಾಗಿತ್ತು ಅಂತಂದರೆ 1937ನಲ್ಲಿ ಕಾಂಗ್ರೆಸ್ 4 ಚರಣಗಳನ್ನು ಕೈ ಬಿಟ್ಟಿತ್ತು. ಸೊ ಆ 4 ಚರಣಗಳನ್ನು ಈಗ ಆ್ಯಡ್ ಮಾಡಿ ಒಟ್ಟು 6 ಚರಣಗಳನ್ನು ಇಲ್ಲಿ ಅವರು ಹಾಡಬೇಕು, ಇನ್ನು ಮುಂದೆ ವಂದೇ ಮಾತರಮಲ್ಲಿ ಆಡಬೇಕು ಅನ್ನುವಂಥದ್ದು. ನಂತರ ಈ ಒಂದು ಹೊಸ ಮಾರ್ಗಸೂಚಿಗಳೇನಿದೆ ಇದನ್ನು ಎಲ್ಲ ಒಂದು ಶಾಲೆಗಳ ಪ್ರಾರ್ಥನಾ ಸಭೆಗಳಲ್ಲಿ ಇದನ್ನು ಅಳವಡಿಸಿಕೊಳ್ಳೋದು ಮುಖ್ಯ ಅಂತ ಕೂಡ ಅವರು ಹೇಳಿದ್ದಾರೆ. ಅಂದರೆ ಒಂದು ಗೌರವವನ್ನು ಉತ್ತೇಜಿಸಬೇಕು. ಸೊ ಈ ರೀತಿಯಾಗಿ ಅಳವಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ಗೌರವ ಬೆಳೆಯುತ್ತೆ ಮಕ್ಕಳಲ್ಲಿ. ನಮ್ಮ ರಾಷ್ಟ್ರ ಗೀತೆ ಇರ್ಬೋದು, ನಮ್ಮ ರಾಷ್ಟ್ರ ಹಾಡೇನಿದೆ ಅದರ ಬಗ್ಗೆ ಒಂದಷ್ಟು ಗೌರವ ಸಿಗುತ್ತೆ ಅನ್ನುವಂಥ, ಅಂದರೆ ಗೌರವವನ್ನು ಉತ್ತೇಜಿಸುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ಇನ್ನು ಇದೇ ವಂದೇ ಮಾತರಂಗೆ ನ್ಯಾಷನಲ್ ಡಿಸ್ಹಾನರ್ಸ್ ಆ್ಯಕ್ಟ್ ಅಡಿಯಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ವಂದೇ ಮಾತರಂ ಹಾಡಿಗೆ ಏನಾದರೂ ಧಕ್ಕೆಯನ್ನು ಉಂಟು ಮಾಡೋದು, ಇಲ್ಲ ಅದಕ್ಕೆ ಅಪಮಾನವನ್ನು ಮಾಡಿದ್ರೆ ಅವರಿಗೆ 3 ವರ್ಷಗಳ ಕಾಲ ಜೈಲನ್ನು ಹಾಕ್ತೀವಿ ಅಂಡರ್ ನ್ಯಾಷನಲ್ ಡಿಸ್ಹಾನರ್ಸ್ ಆ್ಯಕ್ಟ್ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಹಾಗೆಯೇ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.